गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ಲ ಆತ್ಮೀಯರಲ್ಲೂ ವಂದನೆಗಳನ್ನು ಸಲ್ಲಿಸ್ತಾ ಆ ಮಹಾತ್ಮರನ್ನು ಸ್ಮರಿಸ್ಕೊಳ್ತಾ ಮಹಾತ್ಮರ ಚರಣಗಳಿಗೆ ನಮಸ್ಕಾರವನ್ನು ಮಾಡ್ತಾ ಎಲ್ಲರಲ್ಲೂ ಸ್ಥಿತನಾಗಿರುವ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಆತ್ಮೀಯರೇ, ನಾವೆಲ್ಲರೂ ಕೂಡ ಇಷ್ಟೊತ್ತು ಸಿಟಿ ಲಾಡ್ಜ್ ನಡೆದು ಬಂದ ದಾರಿಯನ್ನು ಕೇಳಿ. ಸಿಟಿ ಲಾಡ್ಜು ಯಾವುದಕ್ಕೆ ಮಾಧ್ಯಮ? ಸಿಟಿ ಲಾಡ್ಜ್ ಇಲ್ಲದೇ ಇದ್ದರೆ ನಾವು ಮಹಾತ್ಮರು ಸ್ಥಾಪನೆ ಮಾಡಿದಂಥ ಈ ಒಂದು ವಿಚಾರಗಳು, ಅಂದರೆ ಇದುವರೆಗೂ ನಾವು ಸ್ಥೂಲವಾಗಿ ದೇಹ ಅನ್ನೋ ಮಟ್ಟಕ್ಕೆ ತಿಳ್ಕೊಂಡ್ವಿ ಅಲ್ವಾ? ಈ ದೇಹ ಬೇಕು, ಯಾಕೆ ಬೇಕು? ದೇಹದಲ್ಲಿ ವಾಸ ಮಾಡೋರು ಯಾರು? ದೇಹದಲ್ಲಿ ವಾಸ ಮಾಡೋನು ಆತ್ಮ. ಆ ಆತ್ಮನ ವಿಷಯವನ್ನು ತಿಳ್ಕೊಳ್ತಾ ಇರೋದೇ ಈ ಆಧ್ಯಾತ್ಮ ಜೀವನ. ಅಂದರೆ ಗುರುಗಳು ನಮಗೆ ಕೊಟ್ಟಂಥ ಬ್ರಹ್ಮಜ್ಞಾನ, ಆ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ ಈ ಜಾಗ ನಮಗೆ ಬೇಕಾಗಿತ್ತು. ಆ ನಡೆದು ಬಂದ ದಾರಿಯನ್ನು ಇಷ್ಟೊತ್ತು ತಿಳ್ಕೊಂಡ್ಮೇಲೆ ಆ ಮಹಾತ್ಮರು ಕೊಟ್ಟಿರ್ತಕ್ಕಂಥ ಈ ಆತ್ಮಜ್ಞಾನವನ್ನು ಪ್ರಸಾರ ಮಾಡೋದು, ಅದು ಅವ್ರು ಹೇಳಿದರು. ಯಾವುದು ನಮ್ಮ ಕೆಲಸ? ಹಾಗಾದರೆ ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ ಏನು? ಸೊಸೈಟಿ ಅಂದರೆ ಯಾರು? ಸೊಸೈಟಿಯಲ್ಲಿರೋ ಸದಸ್ಯರು ಸೊಸೈಟಿ ಅಲ್ವಾ? ಇಲ್ಲಿಗೆಲ್ಲ ಬರೋರು ಸದಸ್ಯರ ಕೆಲಸ ಏನು ಅನ್ನೋದನ್ನು ಸರಿಯಾಗಿ ನೋಡಿ. ಆ ವಿಚಾರ ತಿಳಿಸಿದ ಮೇಲೆ, ಸೊಸೈಟಿ ಬಂದ ಮೇಲೆ ಸೊಸೈಟಿ ಕೆಲಸ ಪ್ರಾರಂಭ ಆಗುತ್ತೆ ಅಲ್ವಾ? ಸೊಸೈಟಿ ಕೆಲಸ ಏನು ಅಂತ ಹೇಳಿದರೆ, ಗುರುಗಳಿಂದ ಸಾಕ್ಷಾತ್ತಾಗಿ ಮಾರ್ಗದರ್ಶನ ಪಡೆದಂಥ ಮೇಡಮ್ ಬ್ಲವಾಟ್ಸ್ಕಿಯವರು, H.S. ಆಲ್ಕಾಟ್ರವರು ನಮಗೆ ಥಿಯಾಸಫಿಯನ್ನು ಕೊಟ್ಟಂಥವ್ರು. ಆಲ್ಕಾಟ್ರು ಹೀಗೆ ಲಾಡ್ಜ್ಗಳನ್ನು ಸಾಕಷ್ಟು ಕಡೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಲಾಡ್ಜ್ಗಳನ್ನು ಸ್ಥಾಪನೆ ಮಾಡಿದ್ರು. ಆ ಲಾಡ್ಜ್ಗಳು ಸ್ಥಾಪನೆ ಮಾಡಿದ ಮೇಲೆ ಅದಕ್ಕೆ ಜ್ಞಾನ ಕೊಟ್ಟವರು ಮೇಡಮ್ ಬ್ಲವಾಟ್ಸ್ಕಿಯವರು. ಅವರನ್ನು ಜ್ಞಾನ ಸರಸ್ವತಿ ಅಂತ ಹೇಳಿದರೆ ತಪ್ಪೇನಿಲ್ಲ ಅಲ್ವಾ? ಅವರು ಕೊಟ್ಟಂತಹ ಗ್ರಂಥಗಳನ್ನು ನಾವು ಇವತ್ತು ಇನ್ನೂ ಅರಗಿಸ್ಕೊಳ್ಳೋದ್ರಲ್ಲಿ ಇದೀವಿ. ಸೀಕ್ರೆಟ್ ಡಾಕ್ಟ್ರಿನಿಂದ ನಾವು ಮುಟ್ಟಕ್ಕೆ ಹೋಗಿಲ್ಲ. ಸೀಕ್ರೆಟ್ ಡಾಕ್ಟ್ರಿನ್ ಬಗ್ಗೆ ಕೇಳಿದ್ದೀವಿ, ಗುಪ್ತ ಸಿದ್ಧಾಂತ ಅಂತ ಕೇಳಿದ್ದೀವಿ, ಆದರೆ ನಾವಿನ್ನೂ ಆ ಮಟ್ಟಕ್ಕೆ ಬೆಳೆದಿದ್ದೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಮೇಡಮು ಮುಂದಿನ ಜನಾಂಗ ಬೆಳೀತಾರೆ ಅನ್ನೋ ಕಾಲಕ್ಕೆ ಮಹಾತ್ಮರು ಅವರಿಂದ ಆ ಗ್ರಂಥಗಳನ್ನು ಕೊಟ್ಟರು ಪ್ರಪಂಚಕ್ಕೆ. ಇಂತಹ ಜ್ಞಾನವನ್ನು ಪ್ರಸಾರ ಮಾಡೋದು ಗುರುಗಳ ಕೆಲಸ ಆಗಿತ್ತು. ಆ ಗುರುಗಳ ಕೆಲಸವನ್ನು ಮಾಡೋದಕ್ಕೆ ಸದಸ್ಯರು ಬೇಕಾಗಿತ್ತು, ಶಿಷ್ಯರು ಬೇಕಾಗಿತ್ತು. ಶಿಷ್ಯರಾದ ಇವರು ಸಾಕ್ಷಾತ್ ಗುರುಗಳ ಶಿಷ್ಯರು ಅವರಿಬ್ಬರು, ಮೇಡಮ್ ಬ್ಲವಾಟ್ಸ್ಕಿಯವರು ಮತ್ತು ಆಲ್ಕಾಟ್. ಇಂತಹ ಮಹಾತ್ಮರು ಸ್ಥಾಪಿಸಿದಂಥ ಈ ಸೊಸೈಟಿಯಲ್ಲಿ ನಾವು ಏನು ಕೆಲಸ ಮಾಡಬೇಕು? ನಮ್ಮ ಕರ್ತವ್ಯ ಏನು ಅಲ್ವಾ? ಮಹಾತ್ಮರೇನೋ ನಮಗೆ ಸಾಹಿತ್ಯವನ್ನು ಕೊಟ್ಟರು, ಸಾಕಷ್ಟು ಅವರು ಜ್ಞಾನವನ್ನು ಕೊಟ್ಟರು. ಅದನ್ನು ನಾವು ಹೇಗೆ ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು, ಅಥವಾ ಇಲ್ಲಿ ಬಂದವರು ಹೇಗೆ ಅದನ್ನು ತಿಳ್ಕೊಳ್ಬೇಕು, ಯಾವ ಮನಸ್ಥಿತಿಯಿಂದ ತಿಳ್ಕೊಳ್ಬೇಕು, ನಮ್ಮ ಬೆಳವಣಿಗೆ ಏನು ಅಲ್ವಾ? ನಾವು ಬರೀ ದೇಹದಿಂದ ಇಲ್ಲಿ ಬಂದರೆ ಸಾಕಾಗಲ್ಲ. ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಬರಬೇಕು, ಅಥವಾ ನಮ್ಮ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬೇಕು. ಅದು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಗುರುಗಳು ನಮಗೆ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಅವ್ರು ಮಾಡೋ ಕೆಲಸವನ್ನು ಅವ್ರು ಹೇಳ್ತಾರೆ. ಮೊದಲು ನಾವೇನು ಮಾಡ್ತಾ ಇದ್ವಿ ಅಂತ. ಗುರುಗಳು ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ವ? ಪ್ರಪಂಚದಲ್ಲಿ ಎಲ್ಲವನ್ನ, ಈಗ ಬುದ್ಧರು ಕೂಡ ಜ್ಞಾನೋದಯ ಆದಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಸರ್, ಜ್ಞಾನೋದಯ ಆದಮೇಲೆ ಅವ್ರ ಮಟ್ಟಿಗೆ ಅವ್ರು ಏನು ತಿಳ್ಕೊಬೇಕೋ ತಿಳ್ಕೊಂಡಿದ್ರು. ಸುಮ್ಮನೆ ಕೂತಾಗ ಮಹಾತ್ಮರು ಎಚ್ಚರಿಸ್ತಾರಂತೆ, ನೀವು ಇಷ್ಟೊಂದು ಜ್ಞಾನವನ್ನು ಪಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಪ್ರಪಂಚಕ್ಕೆ ಏನು ಉಪಯೋಗ ಆಗುತ್ತೆ? ನೀವು ಏನಾದರೂ ಈ ಜ್ಞಾನವನ್ನು ಜನಗಳಿಗೆ ಕೊಡಬೇಕು ಅಂತ ಹೇಳಿದಾಗ ಬುದ್ಧರು ಯೋಚನೆ ಮಾಡ್ತಾರಂತೆ, ಇನ್ನು ಯಾರಿಗೆ ನಾನು ಕೊಡಲಿ? ಎಲ್ಲ ಗೊತ್ತಿರೋರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಏನೂ ಗೊತ್ತಿಲ್ಲದೆ ಇರೋರಿಗೆ ಇದು ಹೇಳಿದ್ರೆ ಅರ್ಥವಾಗೋದು ಇಲ್ಲ. ಆತ್ಮಜ್ಞಾನ ಅನ್ನೋದು ಯಾರಿಗೆ ಹೇಳೋದು? ಅವರು ಕೂತ್ಕೊಂಡು ಯೋಚನೆ ಮಾಡಿದಾಗ 5 ಜನ ಅವ್ರ ಜೊತೆಯಲ್ಲಿ ಯಾರು ಈ ಸಾಧನೆಯನ್ನು ಮಾಡ್ತಾ ಇದ್ರೋ ಅವ್ರ ಜ್ಞಾಪಕಕ್ಕೆ ಬರ್ತಾರೆ. ಅವರಿಗೆ ಈ ಆಷಾಢ ಪೌರ್ಣಮಿಯ ದಿವಸ ಅವರು ಆ ಬೋಧೆಯನ್ನು ಶುರು ಮಾಡ್ತಾರೆ. ಹಾಗೆ ಈ ಥಿಯೋಸಾಫಿಕಲ್ ಸೊಸೈಟಿಯಲ್ಲೂ ಕೂಡ ನಮ್ಮ ಕೆಲಸಗಳು ಬಹಳಷ್ಟು ಇದೆ. ಹೇಳ್ತಾರೆ, ಈ ಸಮಾಜವನ್ನು ಸ್ಥಾಪನೆ ಮಾಡಬೇಕಾದ್ರೆ ಮೇಡಮ್ ಬಹಳಷ್ಟು, ಅವ್ರಿಗಿನ್ನ ಸಮಯ ಇದ್ದರೆ ಹಿಂದಿನ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ರು ಅವರು. ಅವರಿಗೆ ಈ ಸೊಸೈಟಿ ಹಿಸ್ಟ್ರಿನ ಹೇಳೋಕ್ಕೆ ಸಾಕಾಗಲಿಲ್ಲ. ಸಿಟಿ ಲಾಡ್ಜ್ ನಡೆದು ಬಂದ ದಾರಿನ ಹೇಳೋಕ್ಕೆ 1 ಗಂಟೆ ಸಾಕಾಗಿಲ್ಲ. ಅಂದರೆ ಅಂಥ ಮಹಾತ್ಮರು ಕೊಟ್ಟಂಥ ಈ ಜಾಗವನ್ನು ನಾವು ಹೇಗೆ ಬಳಸ್ಕೋಬೇಕು, ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾವು ನೋಡಿದರೆ, ಆ ಸೊಸೈಟಿಯನ್ನು ಮಹಾತ್ಮರೆಲ್ಲ ಮೊದಲು ಪ್ರಾರಂಭದಲ್ಲಿ ಹೇಳಿದ್ರು. ಅವರು ಆ ಪರ್ವ ವರ್ಷಗಳು ಇದೆಯಲ್ಲ, 7 ವರ್ಷ ನಾವು ಪ್ರೊಬೇಷನರಿ ಪೀರಿಯಡ್ ಅಂತ ಏನು ಹೇಳ್ತೀವಿ, ಈ ಪ್ರತಿಯೊಂದು ಕೆಲಸಕ್ಕೂ ಆ ಪ್ರೊಬೇಷನರಿ ಪೀರಿಯಡಲ್ಲಿ ಅದು ಮುಂದೆ ಬರೋಕ್ಕೆ ಕಷ್ಟ. ಬಿದ್ದು ಹೋಗ್ಬೋದು, ಎದ್ದರೆ ಎದ್ದೇಳಬಹುದು, ಶಕ್ತಿ ಇದ್ದರೆ ಎದ್ದೇಳುತ್ತೆ, ಇಲ್ಲದೇ ಇದ್ದರೆ ಬಿದ್ದು ಹೋಗುತ್ತೆ.
ಹಾಗೆ ಇದು ನೂರಾರು ವರ್ಷಗಳಿಂದ 150 ವರ್ಷಗಳು ನಡೀಬೇಕಾದ್ರೆ ಅದರಲ್ಲಿ ಶಕ್ತಿ ಎಷ್ಟಿರಬೇಕು, ಆ ಜ್ಞಾನ ಸಂಪತ್ತನ್ನು ಪಡ್ಕೋಬೇಕು ಅನ್ನೋ ಆಸೆ ಇರೋ ಹೊತ್ತಿಗೆ ಜನ ಬರ್ತಾ ಇರೋದು. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಬೇಕಾಗಿದೆ ಅಲ್ವಾ ಜ್ಞಾನವನ್ನು. ರೋಡಲ್ಲಿ ಹೋಗೋರಿಗೆ ಕೊಡೋಕ್ಕಾಗಲ್ಲ ನಾವು. ಈಗ ಸೊಸೈಟಿ ಒಳಗೆ ಯಾರು ಬಂದು ಕೂತ್ಕೊಳ್ತಾರೋ ಅವರಿಗೆ ಆತ್ಮಜ್ಞಾನವನ್ನು ಕೊಡಬಹುದು. ಹೋಗ್ತಾ ಇದ್ದವರು ರೋಡಲ್ಲಿ ಹೋಗ್ತಾ ಇರೋರನ್ನ ಕರೆದು ನಿನಗೆ ಆತ್ಮಜ್ಞಾನ ಕೊಡ್ತೀನಿ ಬಾಪ ಅಂದರೆ ಯಾರು ಬರ್ತಾರೆ? ಅದಕ್ಕಾಗಿ ತಯಾರಾಗಿರಬೇಕು. ಅಂದರೆ ಇಲ್ಲಿಗೆ ಬರುವಂಥ ಸದಸ್ಯರು ಆ ಮಟ್ಟಕ್ಕೆ ತಯಾರಾಗಿದ್ದಾರೆ ಅಂತ ಗುರುಗಳು ಹೇಳ್ತಾರೆ. ಇದು ನಿಜವಾಗಲೂ ಮೊದಲ ಕರ್ತವ್ಯ, ಸೊಸೈಟಿಯ ಕರ್ತವ್ಯ. ಅಂದರೆ ಮಹಾತ್ಮರು ಹೇಳಿದ್ದು ಥಿಯಾಸಫಿದು ಸತ್ಯಾನ್ನಾಸ್ತಿ ಪರೋ ಧರ್ಮ ಅಂತ ನಮ್ಮ ಧ್ಯೇಯ ವಾಕ್ಯ. ನೀವು ಕೇಳಿದ್ದೀರಲ್ವ, ದೇರ್ ಇಸ್ ನೋ ರಿಲಿಜಿಯನ್ ಹೈಯರ್ ದ್ಯಾನ್ ಟ್ರೂತ್ ಅಂತ. ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತ್ತು. ಈ ಧ್ಯೇಯವನ್ನು ತನ್ನ ಮುಖ್ಯ ಉದ್ದೇಶವನ್ನಾಗಿಟ್ಕೊಂಡು ಆ ಬೆಳಕಿನಲ್ಲಿ ಜನಾಂಗಕ್ಕೆ ಎಲ್ಲರಿಗೂ ಕೂಡ ನಾವು ಇದರಲ್ಲಿ ಏನೆಲ್ಲ ತಿಳ್ಕೊಂಡು ಬಂದ್ವಿ, ಈ ಸೊಸೈಟಿ ಪ್ರಾರಂಭ ಆದಮೇಲೆ ನಾವು ಎಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡು ಬಂದ್ವಿ ಅಲ್ವಾ. ನಾವು ಹೇಗೆ ಹುಟ್ಟಿದ್ವಿ, ಈ ಪ್ರಪಂಚ ಹೇಗೆ ಹುಟ್ಟಿತು, ಇದನ್ನೆಲ್ಲ ನಮ್ಮ ಗ್ರಂಥಗಳನ್ನು ನಮಗೆಷ್ಟು ಸಾಕಷ್ಟು ಸಾಹಿತ್ಯವನ್ನು ಒದಗಿಸಿಕೊಟ್ಟರು. ಗುರುಗಳು ಕೊಟ್ಟಿರುವಂಥ ಜ್ಞಾನವನ್ನು ನಮ್ಮ ಟಿ ವಿ ರಾಚಪ್ಪನವರು ಕನ್ನಡಕ್ಕೆ ಅನುವಾದಿಸಿ ಕನ್ನಡದ ಜನರಿಗೆ ಆ ಜ್ಞಾನವನ್ನು ಉಣಬಡಿಸಿದ್ರು. ಇಲ್ಲದೇ ಇದ್ದರೆ ನಾವು ಈ ಕರ್ನಾಟಕದಲ್ಲಿರೋ ಅಷ್ಟು ಸದಸ್ಯರ ಸಂಖ್ಯೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತೀವಿ. ಮೇಡಮ್ ನೀವು ಹೇಳುವಾಗ ಕೇಳಿರಬಹುದು, ಇಷ್ಟೊಂದು ಸದಸ್ಯರ ಸಂಖ್ಯೆ ಹೇಗೆ ಬೆಳೀತು ಅಂತ ಹೇಳಿದ್ರೆ ಟಿ ವಿ ರಾಚಪ್ಪನವರು ನಾವು ಸುಮ್ಮನೆ ಇಟ್ಟಿಲ್ಲ ಆ ಬಿಲ್ಡಿಂಗಿಗೆ ಹೆಸರನ್ನು. ಆ ಟಿ ವಿ ರಾಚಪ್ಪನವರು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಟೀಚರ್ ಆಗಿದ್ದವರು. ಅಷ್ಟು ಕನ್ನಡಕ್ಕೆ ಈ ಇಂಗ್ಲೀಷನ್ನು ನಮ್ಮ ಜನರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಇತ್ತು. ಅಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ನಾವು ಆದಮೇಲೆ ಈ ಸತ್ಯ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋವು, ಇವೆಲ್ಲ ನಮಗೆ ಕಣ್ಣಿಗೆ ಕಾಣೋದಲ್ಲ. ಇಷ್ಟೊತ್ತು ಮೇಡಮ್ ಹೇಳಿದರು ಈ ಬಿಲ್ಡಿಂಗ್ ನಿಮಗೆಲ್ಲ ಬಿಲ್ಡಿಂಗ್ಗಳನ್ನು ತೋರಿಸಿದ್ರು ಹೇಳಿದರು, ಇವು ಕಣ್ಣಿಗೆ ಕಾಣೋದು. ಆದರೆ ನಮ್ಮ ಕೆಲಸಗಳು ಕಣ್ಣಿಗೆ ಕಾಣೋದು ಹೇಗೆ ಅಂತ ಹೇಳಿದರೆ ನಾವು ನಮ್ಮ ದೃಷ್ಟಿಯಿಂದ, ಅಂದರೆ ನಾವು ಹೃತ್ಪೂರ್ವಕವಾಗಿ ಕೆಲಸಗಳನ್ನು ಮಾಡಿದಾಗ, ನಮ್ಮ ಪೂರ್ತಿ ಸಾಮರ್ಥ್ಯಗಳನ್ನು ಆ ಕೆಲಸದ ಮೇಲೆ ಹಾಕಿ ಮಾಡಿದಾಗ ಆ ನಿಜವಾಗಲೂ ಆ ಸೊಸೈಟಿ ಕಟ್ಟಿದ್ದರ ಸಾರ್ಥಕ ಆಗತ್ತೆ ಅಲ್ವಾ. ಅಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಒಂದೊಂದೂ ಬಹಳ ಚೆನ್ನಾಗಿದೆ, ನೀವು ಹೇಳ್ತಾ ಹೋಗಬೇಕು. 1 ಗಂಟೆಯಲ್ಲಿ ಇದು ಪೂರ್ತಿ ಹೇಗೆ ಇದನ್ನು ಕಟ್ಟಿಕೊಡೋಕ್ಕೆ ಸಾಧ್ಯ ಇಲ್ವೋ ಆ ಕೆಲಸದ ರೀತಿಯನ್ನು ನಾವು ಹೇಳ್ತಾ ಬರೀ ಹೇಳೋದ್ರಿಂದ ಖಂಡಿತ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಕೆಲಸವನ್ನು ನಮಗೆ ಕೊಟ್ಟಿದ್ದಾರೆ. ಆ ಯೋಗವನ್ನು ನಾವು ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದರೆ, ನಮ್ಮದು ಕೆಲಸ ಮತ್ತು ಜೀವಿತ ಅನ್ನೋದು ಇದು ಹೆಡ್ಡಿಂಗು ಅಲ್ವಾ. ಕೆಲಸ ಅಂದರೆ ಕೆಲಸ ಬೇರೆ ಅಲ್ಲ, ಜೀವಿತ ಬೇರೆ ಅಲ್ಲ. ನಾವು ಅದಕ್ಕಾಗಿ ಜೀವಿಸಬೇಕು. ಮಹಾತ್ಮರು ಹೇಳ್ತಾರೆ, ನಾವೆಲ್ಲರೂ ಕೂಡ ಕಷ್ಟಪಟ್ಟಿದ್ದು ಮಾನವ ಕಲ್ಯಾಣಕ್ಕೋಸ್ಕರನೇ. ಆ 7 ವರ್ಷಗಳು ಅವ್ರು ಎಷ್ಟು ಕಷ್ಟಪಟ್ಟರು, ಎಷ್ಟು ಜನ ಅದಕ್ಕೆ ಅಪವಾದವನ್ನು ಹೊರಿಸಿದ್ರು. ಮೇಡಮ್ ಬ್ಲವಾಟ್ಸ್ಕಿ ಅವರ ಮೇಲೆ ಅಪವಾದ ಹೊರಿಸಿದ್ರು, ಆಲ್ಕಾಟ್ರ ಮೇಲೆ ಅಪವಾದ ಹೊರಿಸಿದ್ರು. ಎಷ್ಟೆಲ್ಲ ಕಷ್ಟಗಳ ಮಧ್ಯೆ ಅವರು ಹೇಗೆ ಕೆಲಸ ಮಾಡಿದರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನಮಗೆ. ಅವ್ರು ಹೇಳ್ತಾರೆ, ಈ ಸಮಾಜಕ್ಕೆ ಸೇರಿರುವ ನಾವೆಲ್ಲರೂ ಕೂಡ ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಔದಾರ್ಯತೆಯಿಂದ ಕೆಲಸ ಮಾಡಬೇಕು. ಎಷ್ಟು ಉದಾರದಿಂದ ಅವ್ರು ಹೇಳಿದರು, ಎಷ್ಟು ಲಕ್ಷಗಳು ಬಂತು ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ, ಹೇಗೆ ಜನ ಕೊಟ್ಟರು. ಆ ಉದಾರತೆ ಅನ್ನೋದು ಬರೀ ನಾವು ಹಣದ ಮೂಲಕ ಇದಕ್ಕೆ ತುಲನೆ ಮಾಡಬಾರ್ದು. ಅಂದರೆ ನಮ್ಮಲ್ಲಿ ಔದಾರ್ಯತೆ, ನಮ್ಮಲ್ಲಿರುವ ಕುಂದು ಕೊರತೆಗಳನ್ನು ಪರಸ್ಪರ ಮನ್ನಿಸುವ ಗುಣ ಬರಬೇಕು ಅಂತ ಹೇಳ್ತಾರೆ. ಬರೀ ದುಡ್ಡು ಕೊಟ್ಬಿಟ್ರೆ ಬಿಲ್ಡಿಂಗ್ ಆಗತ್ತೆ. ಆದರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಹೇಳ್ತಾರೆ, ಬರೀ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ದಾನ ಧರ್ಮ ಮಾಡಿಬಿಟ್ರೆ ಪುಣ್ಯ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆ ದಾನ ಧರ್ಮದ ಜೊತೆಗೆ ನಮ್ಮಲ್ಲಿ ಏನಿರಬೇಕು, ನಮ್ಮಲ್ಲಿ ಉದಾರ ಮನೋಭಾವ ಇರಬೇಕು. ಪಕ್ಕದಲ್ಲಿರೋರನ್ನ ಸಹಿಸ್ಕೊಳ್ಬೇಕು, ಸಹೋದರ ಮನೋಭಾವ ಬರಬೇಕು. ಆ ಸಹೋದರತ್ವವೇ ಮೊದಲ ನಮ್ಮ ಧ್ಯೇಯ ಅಲ್ವಾ. ಅಂದರೆ ನಮ್ಮ ಉದ್ದೇಶಗಳಲ್ಲಿ ಮೊದಲನೆಯದು ಸಹೋದರ ಭಾವ ಅನ್ನೋದು. ಎಲ್ಲರಲ್ಲೂ ಸಹೋದರ ಭಾವವನ್ನು ನಾವು ಕಂಡ್ಕೋಬೇಕು ಅಂತ ಹೇಳಿದ್ರು. ಥಿಯಾಸಫಿ ಕೆಲಸ ಮಾಡತಕ್ಕ ಮನೋಭಾವನೆ, ಇವುಗಳ ಮೂಲಕ ನಮ್ಮ ಸತ್ಯಾನ್ವೇಷಣೆ ಹೇಗೆ ಬರುತ್ತೆ ಅಂದರೆ ನಾವು ಪ್ರತಿಯೊಬ್ಬರಲ್ಲಿ ಇರೋವನ್ನು ತಿಳ್ಕೊಳ್ಬೇಕು ಅಲ್ವಾ, ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು. ಥಿಯಾಸಫಿಯ ಪ್ರಚಾರಕ್ಕೆ ಭಾಷಣಗಳನ್ನು ಮಾಡಿದ್ರೆ ಸಾಲದು, ನಾವು ಬೋಧಿಸುವ ವಿಷಯಗಳನ್ನು ನಮ್ಮ ದಿನಚರಿ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರು. ಬರೀ ನಾವು ಪುಸ್ತಕದಲ್ಲಿ ಇರೋದನ್ನು ಹೇಳಿಟ್ರೆ ಯಾರೂ ಕೇಳೋದಿಲ್ಲ. ಎಷ್ಟೋ ಸಲ ನಮಗೆ ಸಾಮಾನ್ಯ ಜನರು ಆಡೋದನ್ನು ಕೇಳ್ತೀವಿ, ಅವರು ಹೇಳೋದಷ್ಟೇ ಮೇಲೆ ಇದ್ರ ಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಆಮೇಲೆ ಕೆಳಗೆ ಬಂದ ಮೇಲೆ ಅವ್ರ ಜೀವನ ನೋಡಿ ಅಂತ. ಎಷ್ಟೊಂದು ಜನ ಹಾಗೆ ಹಿಂದೆ ಆಡ್ಕೋಬಾರ್ದು. ನಾವು ಏನನ್ನ ತತ್ವಗಳನ್ನು ಕಲ್ತ್ಕೊಳ್ತೀವೋ ಅಕ್ಷರಶಃ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಮಾತಿಗೆ ಬೆಲೆ ಇರುತ್ತೆ ಅಂತ ಹೇಳ್ತಾರೆ ಗುರುಗಳು ಹೇಳೋ ಮಾತು. ಅವ್ರು ಹೇಳ್ತಾರೆ, ಪ್ರತಿಯೊಂದು ಲಾಡ್ಜಿನ ಕ್ಷೇತ್ರದ ಒಳಗೂ ಹೊರಗೂ ಮಾನವತೆಯ ದುಃಖವನ್ನು ತಗ್ಗಿಸುತ್ತಾ ಬರೋದು ನಮ್ಮ ಕೆಲಸ ಅಂತ ಹೇಳ್ತಾರೆ. ಮಹಾತ್ಮರು ಹೇಳ್ತಾ ಇದ್ದೇನು, ಪ್ರಪಂಚದ ದುಃಖವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡೋದು ನಮ್ಮ ಕೆಲಸ ಅಂತ.
ಅದು ನಮ್ಮ ಕೆಲಸದಲ್ಲೆಲ್ಲ ಮಾರ್ಗದರ್ಶನ ಕೊಡುವಂಥ ನಿಯಮಗಳು ಕೆಲವಿದ್ದಾವೆ ಅಂತ ಹೇಳ್ತಾರೆ. ಇದನ್ನು ಮಹಾತ್ಮರು ಕೊಟ್ಟಿರ್ತಕ್ಕಂಥ ಜ್ಞಾನ ನೀವು ಆ ಗ್ರಂಥಗಳನ್ನು ಓದಿದಾಗ ಅವರು ಸ್ವತಃ ಹೇಳೋದು ಮಾತು ಇದು. ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶ ತನ್ನ ಸದಸ್ಯರ ದಿವ್ಯ ದೃಷ್ಟಿ ಮೊದಲಾದ ಸ್ವಾರ್ಥಗಳನ್ನು ನೆರವೇರಿಸೋದಕ್ಕಲ್ಲ. ಇಲ್ಲೇನು ಅಂದ್ಕೊಳ್ತೀವಿ, ನಮಗೆ ಆತ್ಮಜ್ಞಾನ ಸಿಗುತ್ತೆ, ನಾನು ಬೆಳಿತೀನಿ, ನನ್ನ ಆತ್ಮದ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಬರ್ತೀವಿ ಅಲ್ವಾ. ಇದು ಅದೊಂದೇ ಅಲ್ಲ. ಸೊಸೈಟಿಯ ಕೆಲಸ ಏನು ಅಂದರೆ, ನನ್ನ ಆತ್ಮಜ್ಞಾನವನ್ನು ನಾನು ಬೆಳೆಸ್ಕೊಂಡ ಮೇಲೆ ನಾನು ಪ್ರಪಂಚಕ್ಕೆ ಏನು ಕೊಡ್ತೀನಿ. ಮೇಡಮ್ ಆಗಲಿಂದ ಹೇಳಿದರು, ನಾವು ಇಲ್ಲಿಂದ ತೊಗೊಂಡಿದ್ದನ್ನು ನಾನು ಪ್ರಪಂಚಕ್ಕೆ ಕೊಡಬೇಕು ಅಲ್ವಾ. ಸಮಾಜದಿಂದ ಸಾಕಷ್ಟನ್ನು ಪಡ್ಕೊಂಡಿದ್ದೀನಿ, ಅದನ್ನು ನಾನು ಹೊರಗೆ ಕೊಡಬೇಕು. ಆವಾಗಲೇ ನಾವು ಬೆಳೆಯೋದು. ಅಲ್ಲಿವರೆಗೂ ನಾವಿನ್ನ ತೊಗೊಳ್ತಾನೇ ಇರ್ತೀವಿ ಅಲ್ವಾ. ತೊಗೊಳ್ಳೋದೆಲ್ಲ ಆದಮೇಲೆ ನಾವು ಕೊಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಅದು ನಿಜವಾದ ನಮ್ಮ ಮಹಾತ್ಮರು ಕೊಡುವಂಥ ಬೋಧೆಗಳು. ಈ ತಿಳುವಳಿಕೆಗಳನ್ನು ಪ್ರಚಾರ ಮಾಡಿ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಸಾಧಿಸೋದು ಅಂತ HPB ಅವರು ಕೂಡ ಹೇಳ್ತಾರೆ. ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳುವಂಥದ್ದು ಇದೇನೆ. ನಾವೆಲ್ಲ ಥಿಯಾಸಫಿ ಔಪಾಸಕರು ಅಂತ ಹೇಳ್ಕೊಳ್ತೀವಿ ಅಲ್ವಾ. ಸಾಮಾನ್ಯವಾಗಿ ಮೆಂಬರ್ಸ್ ಅಂತ ಬಂದ ಮೇಲೆ ನಾನೇನೋ ಸೊಸೈಟಿಗೆ ಕೆಲಸ ಮಾಡ್ತೀನಿ ಅಂತ ಮೊದಲು ನಾವು ಯಾರೂ ಏನು ಮಾಡಲ್ಲ. 10 ವರ್ಷಗಳು ನಾನು ಹೇಳಿದ್ವಲ್ಲ, ಈ ಶತಮಾನೋತ್ಸವ ನಡೆಯೋ ಹೊತ್ತಿಗೆ ನಾನು ಸಿಟಿ ಲಾರ್ಡ್ ಇದರದ್ದು KTF ಶತಮಾನೋತ್ಸವ 2010ರಲ್ಲೇ ಆಯಿತು. ನಾನು ಮೆಂಬರ್ ಆಗೋದು ಇನ್ನೂ ಮುಂಚೆನೇ ಆಗಿದ್ದೀನಿ, 10 ವರ್ಷಗಳ ಮುಂಚೆನೇ ಆಗಿದ್ದೀನಿ. ಆದರೆ ಆ 10 ವರ್ಷಗಳವರೆಗೂ ಸುಮ್ಮನೆ ಕೂತ್ಕೊಂಡೇ ಬಂದಿದ್ದೀನಿ. ಆ ಶತಮಾನೋತ್ಸವನ ಮರ್ತ್ಬಿಟ್ಟಿದ್ದೀನಿ ನಾನು. ಅದು ನಿನ್ನೆ ನೋಡ್ತಾ ಇರುವಾಗ ಅನಿಸಿದೆ, ಅಂದರೆ 10 ವರ್ಷಗಳು ನಾವು ಬರೀ ಇಲ್ಲಿ ಬಂದು ಕೂತ್ಕೊಂಡು ಹೋಗ್ತೀವಿ, ಕೂತ್ಕೊಂಡು ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಕೊಡೋದಕ್ಕೆ ನಮಗೆ ಮನಸ್ಸು ಬರೋದು ಯಾವಾಗ ನೋಡಿ. ನಮ್ಮದು ಪೂರ್ತಿ ಆಗಬೇಕು, ಸ್ಯಾಚುರೇಷನ್ ಅಂತ ಹೇಳ್ತೀವಿ ಕೆಲವು ಸಲ. ನಮಗೆ ಪೂರ್ತಿ ಕಂಠದವರೆಗೂ ಬಂದ ಮೇಲೆ ಅದನ್ನು ಹೊರಗಡೆ ಹಾಕೋದು. ತಿಳ್ಕೊಂಡಿದ್ದು ಸಾಕು ಸಾಕು ಅಂತ ಹೇಳಿದ ಮೇಲೆ ನಾವು ಕೊಡೋಕ್ಕೆ ಪ್ರಾರಂಭ ಮಾಡ್ತೀವಿ. HPB ಅವರು ಹೇಳೋ ಹಾಗೆ, ನಿಜವಾದ ಥಿಯಾಸಫಿಯ ಉಪಾಸಕರು ಬರಿಯ ಸಮಾಜದ ಹಿತವನ್ನು ಸಾಧಿಸೋ ಉದ್ದೇಶ ಅದೊಂದೇ ಅವನ ಗುರಿ ಆಗಿರಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಗುರುಗಳ ಹತ್ರ ಹೋಗೋನು ಗುರುಗಳ ಹತ್ರ ಹೋಗಬೇಕಾದ್ರೆ ಅವನಿಗೆ ನಾನು ಗುರುವಿನ ಹಾಗೆ ಆಗಬೇಕು ಅನ್ನೋದು ಬಿಟ್ಟು ಬೇರೆ ಯಾವುದೂ ಅವನ ಮನಸ್ಸಿಗೆ ಬರಬಾರ್ದು ಅಂತ ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳ್ತಿದ್ದಾರೆ. ನಾವು ಇನ್ನೂ ಏನು ಹೇಳ್ತಾರೆ ಅಂತ ಹೇಳಿದರೆ, ವೈಯಕ್ತಿಕ ದಾಕ್ಷಿಣ್ಯಕ್ಕೆ ಒಳಗಾಗದೆ ಎಲ್ಲರಿಗೂ ಸಲ್ಲಿಸಬೇಕಾದ ನ್ಯಾಯವನ್ನು ನಾವು ಸಲ್ಲಿಸೋ ಹಾಗೆ ಕೆಲಸ ಮಾಡಬೇಕು. ನಾವು ಹೇಳ್ತೀವಿ, ಇಲ್ಲಿ ಬಂದ ತಕ್ಷಣ ನಾವು ವ್ಯಕ್ತಿಗಳಿಗೆ ಗೌರವವನ್ನು ಕೊಡ್ತೀವಿ ಅಲ್ವಾ. ಅವರ ವ್ಯಕ್ತಿತ್ವಕ್ಕೆ, ಅವರ ಸ್ಥಾನಕ್ಕೆ ನಾವು ಬೆಲೆಯನ್ನು ಕೊಡ್ತೀವಿ. ಅವ್ರು ಹೇಳ್ತಾರೆ, ಇದೆಲ್ಲ ಬೇಕಾಗಿರೋದು ವ್ಯಕ್ತಿತ್ವ ಅಂತ ಹೇಳಿದರೆ, ವ್ಯಕ್ತಿ ಅವ್ರು ಹೇಳಿದ್ರು ಇಷ್ಟೊತ್ತು ನೀವು ಸ್ಟೇಜ್ ಮೇಲೆ ಇಷ್ಟೊತ್ತು ಅವ್ರು ಮಾತಾಡಿದ್ರು, ಅವ್ರು ಮಾತಾಡಿದ ತತ್ವಕ್ಕೆ ಬೆಲೆ ಕೊಡ್ತೀರಾ ನೀವು ಅಥವಾ ಅವ್ರನ್ನ ಜೀವನಕ್ಕೆ ಕೊಡ್ತೀರಾ ಅಂತ. ಎರಡೂ ಮುಖ್ಯನೇ. ಅವ್ರು ನಿಜವಾಗ್ಲೂ ಹೇಳೋ ತತ್ವಗಳೇ ತಕ್ಕಾಗಿ ನಡ್ಕೊಂಡ್ರೆ ಅವ್ರು ಹೇಳಿದ್ದಕ್ಕೆ ಬೆಲೆ ಇರುತ್ತೆ. ಇವಾಗ ಕೆಲವರು ಎಲ್ಲಪ್ಪ ಅವ್ರ ಜೀವನ ಹೇಗಾದರೂ ಇರಲಿ, ಅವ್ರು ಹೇಳಿದ ಮುಖ್ಯ ಅಂಶಗಳಿದೆಯಲ್ಲ, ಗುರುಗಳು ಹೇಳಿದ ಮಾತುಗಳು, ಅವ್ರು ಹೇಳಿದ ತತ್ವಗಳು, ಅದು ನಮಗೆ ಸಿಕ್ಕರೆ ಸಾಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಹೇಳ್ತಾರೆ, ಜನಾಂಗ, ಜಾತಿ, ಮತ, ಲಿಂಗ ಈ ಸಂಬಂಧಗಳು ತಾರತಮ್ಯಗಳನ್ನು ಬದಿಗೊತ್ತಿ ನಾವು ಸಾರ್ವತ್ರಿಕ ಸಹೋದರ ಭಾವನೆಯ ಅಂಶವನ್ನು ನಾವು ಹೇಳಬೇಕು ಅಂತ ಹೇಳ್ತಾರೆ. ಸಾಕಷ್ಟು ಜನ ಒಳ್ಳೊಳ್ಳೆ ಭಾಷಣಕಾರರು ಇರ್ತಾರೆ, ಭಾಷಣವನ್ನು ಭಾಳ ಚೆನ್ನಾಗಿ ಹೇಳ್ತಾರೆ, ಅವರ ಗುಣಮಟ್ಟ ಚೆನ್ನಾಗಿರುತ್ತೆ, ಅವರಿಗೆ ಮನಸ್ಸು ಚೆನ್ನಾಗಿ ಬೆಳೆದಿರುತ್ತೆ, ಉನ್ನತ ಮಟ್ಟದ ಅವರಿಗೆ ಜ್ಞಾನ ಇರುತ್ತೆ. ಆದರೆ ಅವರು ಬರೀ ಏನು ಹೇಳ್ತಿರ್ತಾರೆ ಅಂತ ಹೇಳಿದರೆ, ಸಹೋದರ ಭಾವ ಬಿಟ್ಟು ಬೇರೆ ಎಲ್ಲವನ್ನೂ ಹೇಳಿರ್ತಾರೆ ಅಂತ ಹೇಳ್ತಾರೆ. ಬರೀ ಭಾಷಣ ಮಾಡೋದು ಮುಖ್ಯ ಅಲ್ಲ, ಸಹೋದರ ಭಾವವನ್ನು ಅವರೆಷ್ಟು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳ್ತಾರೆ ಗುರುಗಳಲ್ಲಿ. ಇದು ಸಹೋದರ ಭಾವ ಅಂದರೆ ಬರೀ ಮಾತಲ್ಲ ಅಂತ ಹೇಳ್ತಾರೆ. ಒಂದ್ಸಲಿ ಇವರು ಹೇಳಿದರು, ರಾಜಪ್ಪನವರು ಇವರೆಲ್ಲ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತಾಯಿದ್ರು ಅಂಥೇಳಿ. ಅವ್ರು ಹೋದಾಗ ಜನಗಳೆಲ್ಲ ಹತ್ತಿರ ಕರೆಯೋರಂತೆ. ಹತ್ತಿರ ಅವರು ಯಾರಾದರೂ ಉಳ್ತಾ ಇದ್ದರೆ ಒಬ್ಬ ರೈತ, ಆ ರೈತನ ಹತ್ತಿರಕ್ಕೆ ಹೋಗಿ ಹೇಳೋರಂತೆ. ಇನ್ನು ರೈತರೆಲ್ಲ ಬಂದು ಈ ಥರ ಹಾಲಲ್ಲಿ ಕುತ್ಕೊಂಡು ಕೇಳೋಕ್ಕಾಗಲ್ಲ ಅವರು ಆತ್ಮಜ್ಞಾನವನ್ನು. ಅವ್ರ ಹತ್ತಿರಕ್ಕೆ ಹೋಗಿ ಅವ್ರ ಜೊತೆಯಲ್ಲಿ ಕೈ ಹಿಡ್ಕೊಂಡು ಅವ್ರು ಹೇಳೋರು, ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋರಂತೆ. ಇವ್ರು ಯಾರಾದರೂ ಹೋದರೆ ರಾಜಪ್ಪನವ್ರು ಹೋಗ್ಬೋದು ಅಥವಾ ಸುಕೃಷ್ಣಮೂರ್ತಿಗಳು ಹೋಗ್ಬೋದು, ಇನ್ಯಾರಾದರೂ ಹೋದಾಗ ಅಂಥವ್ರು ಆ ಹಳ್ಳಿಗಳಿಗೆ ಅವರಿಗೆ ಜ್ಞಾನವನ್ನು ಕೊಡೋಕ್ಕೆ ಹೋದಾಗ ಅವರೆಲ್ಲರೂ ಇವ್ರನ್ನ ಹತ್ತಿರ ನಿಲ್ಲಿಸ್ಕೊಂಡು ಕೈ ಹಿಡ್ಕೊಂಡು ಅವರೆಲ್ಲ ಹೇಳೋರಂತೆ, ನಾವೆಲ್ಲ ಸಹೋದರರು ಅಂತ. ಅಂದರೆ ಇವತ್ತು ನಾವು ಆ ಮಟ್ಟ ಅದನ್ನು ಹೇಳೋಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ವೇನೋ ಅನಿಸುತ್ತೆ. ಕೆಲವು ಸರಿ ನಾವು ಬರೀ ಮಾತುಗಳಲ್ಲಿ ಹೇಳ್ತಾ ಇದ್ದೀವಿ ಸಹೋದರ ಭಾವ ಅಂತ ಹೇಳಿದ್ರೆ, ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ಅವರನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ನಮಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡೋದು ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಸಹೋದರ ಭಾವವನ್ನು ಬೆಳೆಸೋ ರೀತಿ ಅಂತ ಹೇಳ್ತಾರೆ. ಇದು ಪರಮ ಧ್ಯೇಯ ಅಂತ ಹೇಳ್ತಾರೆ. ನಮ್ಮ ಸಹೋದರ ಭಾವವನ್ನು ಎತ್ತಿ ಹಿಡಿಯೋದು ಅದು ಸೊಸೈಟಿಯ ಮೊದಲ ಕರ್ತವ್ಯ. ಅದನ್ನೇ ಮಹಾತ್ಮರು ಪರಮ ಲಕ್ಷ್ಯವನ್ನಾಗಿ ಇಟ್ಕೊಂಡಿದ್ದವರು. ಅವರಿಗೆ ಕರುಣೆ ಇಲ್ಲದಿದ್ದರೆ ನಮಗೆಲ್ಲ ಈ ಜ್ಞಾನವನ್ನು ಅವರು ಕೊಡ್ತಾ ಇರಲಿಲ್ಲ.
ಅವರಿಬ್ಬರು ಎಷ್ಟು ಒಳ್ಳೆಯ ಡಿಸಿಷನ್ ತಗೊಳ್ತಾರೆ ಅಂದರೆ ಅಂತರಂಗ ಸ್ಥಾಪಕರ ಬಗ್ಗೆ ಹೇಳ್ತೀನಿ ನಾನು. ಮಹಾತ್ಮ ಬೌರಿಯರು ಮತ್ತು ಕುತೂಮಿಗಳು ಈ ಸೊಸೈಟಿಯ ಅಂತರಂಗ ಸ್ಥಾಪಕರು ಅಂತೀನಿ. ಇವರಿಬ್ಬರನ್ನ ಬಹಿರಂಗ ಸ್ಥಾಪಕರು ಅಂತ ಹೇಳ್ತೀವಿ. ಮೇಡಮ್ ಬ್ಲವಾಟ್ಸ್ಕಿ ಅವರು, ಮೇಡಮ್ H.S. ಆಲ್ಕಾಟ್ ಅವರು. ಆ ಮಹಾತ್ಮರು ಅವ್ರು ಹೇಳೋದು, ಅವರ ಲಕ್ಷ್ಯ ಏನಿತ್ತು ಅಂದರೆ ಈ ಕೆಳಗೆ ಬಿದ್ದೋಗಿರ್ತಕ್ಕಂಥ ಜನಾಂಗವನ್ನು ಮೇಲೆತ್ತುವಂಥದ್ದು. ಅದಕ್ಕೆ ಅವರು ಪಣ ತೊಟ್ಟು ನಿಲ್ತಾರೆ ಅಲ್ವಾ. ಅಂತಹ ಧ್ಯೇಯವನ್ನು ಅವರು ಋಷಿ ಸಂಘದಲ್ಲಿ ಅವರು ಯಾವಾಗಲೂ ವರ್ಷಕ್ಕೊಮ್ಮೆ ಸೇರಿದಾಗ ಕೇಳ್ತಾರಂತೆ. ಋಷಿ ಸಂಘದಲ್ಲಿ ಮೀಟಿಂಗ್ ನಡೆಯುವಾಗ ಯಾರು ಈ ಜವಾಬ್ದಾರಿಯನ್ನು ತಗೊಳ್ತೀರಾ ಅಂದಾಗ ಮಹಾತ್ಮ ಮೌರ್ಯರು ಮತ್ತು ಕುತೂಮಿಗಳು ಎಷ್ಟೇ ಕಷ್ಟ ಬಂದರೂ ನಾವು ಈ ಜನಗಳನ್ನು ಬೆಳೆಸ್ತೀವಿ. ಅದಕ್ಕೆ ನೋಡಿ 150 ವರ್ಷ ಈ ಸೊಸೈಟಿ ಬೆಳೀತಾ ಬಂದಿದೆ. ಹೇಗೆ ಬಂತು? ಎಷ್ಟು ಕಷ್ಟಗಳು ಬಂದರೂ ಬಿದ್ದು ಹೋಗಿಲ್ಲ. ಒಂದು ವೇಳೆ ಸೊಸೈಟಿ ಬಿದ್ದು ಹೋಗ್ಬೋದೇನೋ, ಆದರೆ ಅವ್ರು ಹೇಳಿರುವಂಥ ತತ್ವಗಳು ಬಿದ್ದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದಿದ್ದರೆ ಬೇರೆ ಕಡೆ ಅವು ಎಂದು ಹೇಳ್ತಾರೆ. ಹೀಗೆ ಅವರು ಇದು ಒಂದು ಇಷ್ಟೇ ಹೇಳಿಲ್ಲ, ಮಹಾತ್ಮರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಯಾರ್ಯಾರು ನಾವು ಮಹಾತ್ಮರ ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೀವೋ, ನಾವು ಅವರ ತತ್ವಗಳನ್ನು ಹೇಳಬೇಕು ಅಂದ್ಕೊಳ್ತೀವೋ ಅಂಥವರೆಲ್ಲರೂ ಕೂಡ ಸಾರ್ವತ್ರಿಕ ಸಹೋದರ ಭಾವನೆಯ ತತ್ವದಲ್ಲಿ ವ್ಯಕ್ತಿ ಮಾಯ ಆಗ್ಬಿಟ್ಟಿರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ನಾವು ವ್ಯಕ್ತಿಗೆ ಬೆಲೆ ಕೊಡೋದನ್ನು ಮರ್ತು ಹೋಗ್ಬಿಡಬೇಕು. ನಾವು ಬರೀ ತತ್ವಗಳಿಗೆ ಬೆಲೆ ಕೊಡಬೇಕು. ಎಲ್ಲರಿಗೂ ಸಲ್ಲಬೇಕಾದ ನ್ಯಾಯ ಒಂದೇ ಎದ್ದು ನಿಲ್ಲತ್ತೆ. ಅಂದರೆ ನಾವು ಏನು ಕೊಡಬೇಕು ಅಂತ ಇದ್ದೀವಿ ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿರುತ್ತೆ, ಬೇರೆ ಎಲ್ಲ ಭಾವನೆಗಳು ಸುಟ್ಟು ಹೋಗ್ತವೆ ಅಂತ. ಅವರೇನು ಹೇಳ್ತಾರೆ, ಮೇಲ್ಮಟ್ಟದ ಅವಕಾಶಗಳಲ್ಲಿ ಹೆಚ್ಚು ಜವಾಬ್ದಾರಿಯುಳ್ಳ ಕರ್ತವ್ಯ ನಿಷ್ಠೆ ಇರಬೇಕು ಅಂತ ಹೇಳ್ತಾರೆ. ನಾವು ಈ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಸ್ಥಾಪನಾ ಅಧ್ಯಕ್ಷರು ಅಂತೀವಿ, ಸೆಕ್ರೆಟರಿ ಅಂತೀವಿ, ಟ್ರೆಷರರ್ ಅಂತೀವಿ. ಇವರೆಲ್ಲ ಸೇರಿ ಆ ಒಂದು ಸಂಸ್ಥೆಯನ್ನು ಬೆಳೆಸ್ತಾರೆ. ಅವರೆಲ್ಲ ಪದಾಧಿಕಾರಿಗಳು ಅಂತ ಹೇಳ್ತೀವಿ. ಆದರೆ ಅವ್ರೆಲ್ಲರಲ್ಲಿ ಕರ್ತವ್ಯ ನಿಷ್ಠೆ ಇರಬೇಕು ಅಂತ ಹೇಳ್ತಾರೆ. ಕರ್ತವ್ಯ ನಿಷ್ಠೆ ಅಂತಂದರೆ ಏನು ಅಂದರೆ ಮಹಾತ್ಮರು ಹೇಳ್ತಾರೆ, ಅವರು ಮೊದಲೆಲ್ಲ ಈ ಮೇಡಮ್ ಬ್ಲವಾಟ್ಸ್ಕಿ ಅವರು, ಅನಿ ಬೆಸೆಂಟ್ರು, ಆಲ್ಕಾಟ್ರು ಇವರೆಲ್ಲ ಇರುವಾಗ ಅವರಿಗೆ ಪತ್ರಗಳು ಬರ್ತಾ ಇತ್ತು ಅಂತ ನಾವು ಕೇಳಿದ್ದೀವಿ ಅಲ್ವ. ಮಹಾತ್ಮರ ಪತ್ರಗಳು ಅಂತ ಒಂದು ಪುಸ್ತಕ ಇದೆ. ಅದನ್ನು ತೆಗೆದು ನೋಡಿದರೆ ನಮಗೆ ಗೊತ್ತಾಗುತ್ತೆ. ನಾವೆಲ್ಲ ತಪ್ಪುಗಳು ಮಾಡಿದಾಗ ಆವಾಗಲೆಲ್ಲ ಈ ಫೋನುಗಳು ಇವೆಲ್ಲ ಇರ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಮಹಾತ್ಮರನ್ನೇ ನಂಬಿಕೊಂಡಿದ್ದವರು ಅವರು. ಮಹಾತ್ಮರು ಯಾವಾಗ ನಮಗೆ ಪತ್ರ ಬರೀತಾರೆ, ನಾವೇನು ತಪ್ಪು ಮಾಡ್ತಾ ಇದ್ದೀವ ಅದನ್ನು ಅವ್ರು ಹೇಳ್ತಾರೆ ಪತ್ರಗಳಲ್ಲಿ. ನಮ್ಮ ದೃಷ್ಟಿಯಲ್ಲಿ ಪ್ರಾಮಾಣಿಕನಾದ ಚಮ್ಮಾರನು ಪ್ರಾಮಾಣಿಕನಾದ ರಾಜನಷ್ಟೇ ಮಾನ್ಯ ಅಂತ ಹೇಳ್ತಾರೆ. ಮಹಾತ್ಮರು ವ್ಯಕ್ತಿತ್ವಗಳಿಗೆ ಬೆಲೆ ಕೊಡ್ತಾ ಇರಲಿಲ್ಲ. ರಾಜ ಆಗಿರಲಿ, ಅವ್ನು ಚಮ್ಮಾರ ಆಗಿರಲಿ, ಅವ್ನು ಇನ್ನೊಬ್ಬ ಆಗಿರಲಿ, ಕಸ ಗುಡಿಸೋನು ಜಾಡ್ಮಾಲಿ ಆಗಿರಲಿ. ಆದರೆ ಅವ್ರು ಹೇಳ್ತಾರೆ, ಯಾರೇ ಎಷ್ಟೇ ಚಕ್ರವರ್ತಿ ಆಗಿದ್ದರೂ ಕೂಡ ಅನೀತಿಪರನಾದ ಜಾಡಮಾಲಿಗಿಂತ ಹೆಚ್ಚು ದುಷ್ಯ ಅಂತ ಹೇಳ್ತಾರೆ. ಚಕ್ರವರ್ತಿಯಾಗಿ ಅವನು ಮಾಡಬೇಕಾದ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದರೆ ಅವನು ಜಾಡಮಾಲಿಗಿಂತ ಕಡೆಯೇ ನಮ್ಮ ದೃಷ್ಟಿಯಲ್ಲಿ ಅಂತ ಮಹಾತ್ಮರು ಹೇಳ್ತಾರೆ. ಹಾಗೆ ಹೇಳುವಾಗ ನಮ್ಮ ದೃಷ್ಟಿ, ನಮ್ಮ ಕೆಲಸ ಎಷ್ಟು ಜವಾಬ್ದಾರಿ ಉಳ್ಳದ್ದು ಅಂತ ನಾವು ಯೋಚನೆ ಮಾಡಬೇಕು. ಆದ್ದರಿಂದ ನಮ್ಮ ಮಾನಸಿಕ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಹೇಳ್ತಾರೆ ಇಲ್ಲಿ, ನಮಗೆ ಯಾವುದಿದ್ರೆ ನಾವು ಕೆಲಸ ಮಾಡ್ತೀವಿ, ನಮ್ಮೊಳಗೆ ಪ್ರೇಮ, ಭಕ್ತಿ ಇಂತಹ ಸದ್ಗುಣಗಳಿದ್ದರೆ ನಾವು ಸಹಾಯ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತೀವಿ. ಆ ಗುಣಗಳು ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಾನವ ಕೋಟಿ ಸೇವೆಗಾಗಿ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಅದನ್ನು ಮರಿಕೊಡೋದು ಯಾವಾಗಲೂ. ಆದರೆ ಹೇಳ್ತಾರೆ, ಶ್ರೀಮಂತರು, ಅಧಿಕಾರಿಗಳು ಇವರಿಗೆಲ್ಲ ನಾವು ಹೇಳದೇ ಇದ್ರೆ ಗೊತ್ತಾಗಲ್ಲ. ಈಗ ದುಡ್ಡಿರೋರಿಗೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಸರಿಯಾದ ಒಬ್ಬ ತಿಳುವಳಿಕೆ ಇರೋರು ಹೇಳಬೇಕು, ಈ ದುಡ್ಡನ್ನು ನೋಡಿ ಇಂಥದ್ದಕ್ಕೆ ಕೆಲಸ ಮಾಡಬೇಕು. ನಮಗೆ ಈ ಪಂಚಮಹಾಯಜ್ಞಗಳಲ್ಲಿ ಹೇಳಿದರು, ಹೇಗೆ ಒಬ್ಬ ಬ್ರಾಹ್ಮಣ ಹೇಗೆ ಜ್ಞಾನವನ್ನು ಕೊಡಬೇಕು ಸಮಾಜಕ್ಕೆ, ಒಬ್ಬ ವೈಶ್ಯ ಹೇಗೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಒಳ್ಳೆಯ ಕೆಲಸಗಳಿಗೆ ಹೇಗೆ ದಾನ ಮಾಡಬೇಕು, ಒಬ್ಬ ಕ್ಷತ್ರಿಯ ಹೇಗೆ ತನಗೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವನು ಹೇಗೆ ರಕ್ಷಣೆಯನ್ನು ಕೊಡಬೇಕು, ಇತರರಿಂದ ಏನು ತೊಂದರೆಗಳು ಬಂದರೂ ಆ ತೊಂದರೆಗಳನ್ನು ನಿವಾರಣೆ ಮಾಡೋದು ಕ್ಷತ್ರಿಯನ ಕರ್ತವ್ಯ ಆಗಿತ್ತು. ಹಾಗೆ ಶೂದ್ರನ ಕರ್ತವ್ಯ ಏನು, ಪ್ರತಿಯೊಂದು ಕೆಲಸವನ್ನು ಮಾಡುವಂಥದ್ದು. ಅವನಿಗೆ ಬೇರೆ ಯಾವ ಜ್ಞಾನ ಇಲ್ಲದೇ ಇದ್ದರೂ ಎಲ್ಲ ಒಳ್ಳೆಯ ಕೆಲಸಗಳನ್ನು ಹೇಗೆ ಮಾಡಬೇಕು ಹೃತ್ಪೂರ್ವಕವಾಗಿ ಮಾಡುವಂಥ ಕೆಲಸ ಶೂದ್ರನು. ಇವರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಆ ಕೆಲಸ ಚೆನ್ನಾಗಾಗ್ತಾಯಿತ್ತು, ಆ ಒಂದು ಜಾಗ ಅಥವಾ ಆ ದೇಶ ಉದ್ಧಾರ ಆಗ್ತಾಯಿತ್ತು. ಅದನ್ನು ನಮಗೆ ಕೊಟ್ಟಿದ್ದರು. ಆ ರೀತಿಯಾಗಿ ಜವಾಬ್ದಾರಿಯನ್ನು ಅರಿತುಕೊಂಡು ನಾವು ಸ್ವಾರ್ಥದಿಂದ ನಡ್ಕೊಳ್ಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಧ್ಯೇಯ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಹೇಳುವಾಗ ಅವ್ರು ಹೇಳ್ತಾರೆ, ಅಂತಹ ಈ ಸ್ವಾರ್ಥಪರವಾಗಿ ನಡೆದುಕೊಂಡ್ರೆ ನಮಗೇನು ಆಗುತ್ತೆ ಅನ್ನೋದನ್ನು ಮಹಾತ್ಮರು ಎಚ್ಚರಿಸ್ತಾರೆ. ಸಾಕಷ್ಟು ಪತ್ರಗಳನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ನಾವು ಥಿಯಾಸಫಿಯ ಮುಖ್ಯ ಧ್ಯೇಯ ಮಾನವತೆಯ ಆಧ್ಯಾತ್ಮಿಕ ಶ್ರೇಯಸ್ಸನ್ನು ಮುಂದುವರಿಸೋದು ಅಲ್ವಾ. ನಾವು ಆಧ್ಯಾತ್ಮಿಕವಾಗಿ ಮನುಷ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಮೇಲೆತ್ತುವಂಥದ್ದು. ಯಾಕಂದರೆ
ಇವಾಗ ಸಾಮಾನ್ಯವಾಗಿ ಊಟ ಎಲ್ಲ ಬೇಕಾಗಿರೋರು ಬೇರೆ ಇನ್ನೆಲ್ಲೋ ಹೋಗ್ತಾರೆ, ಜ್ಞಾನ ಬೇಕಾಗಿರೋರು ಮಾತ್ರ ಸೊಸೈಟಿಗೆ ಬರ್ತಾರೆ. ಆದರೆ ಇಲ್ಲಿ ನಾವೇನು ಮಾಡಬೇಕು, ನಾವು ವೈಯಕ್ತಿಕ ದಾಕ್ಷಿಣ್ಯಕ್ಕೆ ಒಳಗಾಗದೆ ಎಲ್ಲರೂ ಕೂಡ ಸಮಷ್ಟಿಯ ಒಂದು ಚಿತ್ರವನ್ನು ನೆನಪಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಥಿಯಾಸಫಿ ಉಪಾಸಕರಾದ ನಾವು ಎಂತಹ ಕೆಲಸ ಮಾಡಬೇಕು ಅಂದರೆ, ಉಪಾಸಕನು ಮೊದಲು ಸಹೋದರ ಭಾವನೆಯನ್ನು ಅನುಷ್ಠಾನ ಮಾಡಬೇಕು. ನಾನು ಮೊದಲು ಮಾಡಿದ್ರೇ ಅದು ಹೇಳಕ್ಕೆ ಬರೋದು. ನಾನಿವಾಗ ಯಾರೋ ಪಕ್ಕದಲ್ಲಿ ಕೆಲಸ ಮಾಡೋರಿದ್ರೆ ಅವ್ರನ್ನ ಜಗಳ ಮಾಡಿ ಅವರಿಂದ ದೂರ ಆಗಿ ಮಾಡಿ ನಾನು ಇನ್ಯಾರಿಗೋ ಒಬ್ಬರಿಗೆ ನೀವು ಸಹೋದರ ಭಾವ ಅಭ್ಯಾಸ ಮಾಡಬೇಕು ಅಂದರೆ ಹೇಗೆ ಮಾಡ್ತಾರೆ? ಅಂದರೆ ನನ್ನ ಕರ್ತವ್ಯದಲ್ಲಿ ಮೊದಲು ಅದನ್ನು ತೋರಿಸ್ಬೇಕು ನಾನು ಅಂತ ಹೇಳ್ತಾರೆ. ಅಂತಹ ಸಂಸ್ಥೆಗಳಿಗೆ ಸೇರಿಕೊಂಡು ಸೇವೆ ಸಲ್ಲಿಸಬಹುದಾದರೆ ನಾವು ನಿಜವಾಗ್ಲೂ ಸತ್ಯ ಅಥವಾ ಭಗವಂತನನ್ನು ನಮ್ಮ ಸ್ವಭಾವದಲ್ಲೇ ಕಾಣುವ ಮನೋಭಾವನೆ ನಮ್ಮಲ್ಲಿರಬೇಕು ಅಂತ. ಪ್ರತಿಯೊಬ್ಬರು ಒಂದು ಲಾಡ್ಜನ್ನು ಮುಂದೆ ತರಬೇಕಾದ್ರೆ ಅದರಲ್ಲಿರುವಂತಹ ಸೆಕ್ರೆಟರಿ ಇರ್ಬೋದು ಅಥವಾ ಪ್ರೆಸಿಡೆಂಟ್ ಇರ್ಬೋದು, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರು ತಮ್ಮ ಕೆಲಸಗಳನ್ನು ಪಕ್ಕಕ್ಕಿಟ್ಟು, ವೈಯಕ್ತಿಕವಾಗಿರೋ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಸೊಸೈಟಿಗಾಗಿ ನೀವು ಹೇಳಿ ಬೆಳಗ್ಗೆನೇ ಬರಬೇಕು. ಎಷ್ಟೋ ಸಲ ಪ್ರೆಸಿಡೆಂಟ್ ಬರಲಿಲ್ಲ ಅಂದರೆ ಬೇರೆ ಯಾರೂ ಬರೋದೇ ಇಲ್ಲ, ಸೆಕ್ರೆಟ್ರಿ ಬರಲಿಲ್ಲ ಅಂದರೆ ಬೇರೆ ಯಾರೂ ಬರೋದಿಲ್ಲ. ಹಾಗಿರುತ್ತೆ. ಕೆಲವು ಲಾಡ್ಜ್ಗಳಲ್ಲಿ ನೀವು ನೋಡಿರ್ಬೋದು, ಸೆಕ್ರೆಟ್ರಿ ಕೆಲಸ ಪ್ರೆಸಿಡೆಂಟ್ ಮಾಡ್ಕೊಳ್ತಾರೆ ಬಿಡಿ, ನಾವೆಲ್ಲ ಏನು ಮಾಡೋದು, ನಾವಿರೋದು 5-6 ಜನ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಆದರೆ ಅವ್ರು ಹೇಳ್ತಾರೆ, ಸತ್ಯ ಅಥವಾ ಭಗವಂತನನ್ನು ನಮ್ಮ ಸ್ವಭಾವದಲ್ಲೇ ಕಾಣುವ ಮನೋಭಾವನೆ ನಮ್ಮಲ್ಲಿದ್ದರೆ ನಾವು ಈ ಕೆಲಸ ಮಾಡ್ತೀವಿ. ನಿಜವಾಗಲೂ ಒಂದೊಂದು ಅವ್ರು ಹೇಳ್ತಾರೆ, ಒಂದು ಬೆಕ್ಕಿಗೆ ಭಗವಂತನ ಯೋಚನೆ ಬರೋದಾದರೆ ಆ ಭಗವಂತನ ಒಂದು ದೊಡ್ಡ ಹುಲಿಯಾಗಿ ನೋಡುತ್ತೆ ಆ ಬೆಕ್ಕು ಅಲ್ವಾ. ಭಗವಂತ ಅಂದರೆ ಏನು, ನನಗಿಂತ ದೊಡ್ಡದಾಗಿರ್ಬೋದು ಅಲ್ವಾ. ನಾವು ಅದೇ ಥರ ನೋಡಿದ್ರೆ ಏನು ಪ್ರಯೋಜನ ಇದೆ? ಭಗವಂತ ಅಂತ ಹೇಳಿದರೆ ನಮಗಿಂತ ದೊಡ್ಡದಾಗೇನೆ, ಯಾಕಂದರೆ ನಾವು ಭಗವಂತನನ್ನು ನಮ್ಮ ಹಾಗೆ ಚಿತ್ರ ಮಾಡಿಬಿಟ್ಟಿದ್ದೀವಿ. ನಮಗಿಂತ ಅವ್ನು ದೊಡ್ಡವ್ನು 4 ಕೈ ಕೊಟ್ಟಿದ್ದೀವಿ ಅವನಿಗೆ, ಅಷ್ಟು ಅಂದ್ಕೊಂಡ್ರೆ ಸಾಕಾ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಮನುಷ್ಯ ಹೇಗೆ ಬೆಳೀತಾ ಇದ್ದಾನೆ ಅಂತ ಹೇಳಿದರೆ ಸಂಕುಚಿತ ಮನೋಭಾವನೆ ಇದೆ ಅಲ್ವಾ. ದೇವರಲ್ಲಿ ಅವನು ಹೇಗಿರಬೇಕು, ಇದನ್ನೆಲ್ಲ ಅವರು ಮಹಾತ್ಮರು ನಮಗೆ ಬಹಳ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾರೆ. ದೈವಿಕ ಚೈತನ್ಯ ನಮ್ಮೊಳಗಿದೆ ಅಂತ ಹೇಳ್ತಾರೆ ಅವರು. ಆತ್ಮ ಅಂತ ಹೇಳಿದರೆ ಆ ಆತ್ಮನ ಅಂಶ, ನಾವು ಭಗವಂತನ ಮಕ್ಕಳು ಅನ್ನೋ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಭಗವಂತನ ಅಂಶ ನಮ್ಮೊಳಗಿದೆ ಅಂದಾಗ ಭಗವಂತನಷ್ಟೇ ಉದಾರಿಗಳು ನಾವು ಆಗಬೇಕು ಅಲ್ವಾ. ಅವನೇನೆಲ್ಲ ಸಾಮರ್ಥ್ಯಗಳು ಇದೆಯೋ ಅದೆಲ್ಲವನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಈ ಆಧ್ಯಾತ್ಮಿಕ ಸಂಸ್ಥೆಗೆ ನಾವು ಬಂದಿದ್ದೇವೆ ಅಲ್ವಾ. ಇಂತಹ ಸಾಮರ್ಥ್ಯ ಇರೋ ನಾವು ಹೇಳ್ತಾರೆ ಅವರು, ಒಂದೊಂದು ಕಡೆನೂ ಬಹಳ ಕಷ್ಟಪಟ್ಟಿದ್ದೇನು. ಯುರೋಪ್ನಲ್ಲಿ ಎಲ್ಲ ಕಡೆ, ಪ್ರಪಂಚದಾದ್ಯಂತ ಲಾಡ್ಜ್ಗಳು ಪ್ರಾರಂಭ ಆದರೂ ಕೂಡ ಎಲ್ಲ ಕಡೆ ಇದೇ ಥರನೇ 2 ಗುಂಪುಗಳು ಇರೋದಂತೆ. ಅಲ್ಲೆಲ್ಲ ಲಂಡನ್ ಲಾಡ್ಜಲ್ಲಿ 1-2 ಗುಂಪು, ಮೇಡಮ್ ಕಿಂಗ್ಸ್ಫರ್ಡ್ ಅನ್ನೋರು ಅವ್ರದ್ದೇ ಒಂದು ಗುಂಪು, AP ಸಿನೆಟ್ ಅಂದರೆ ಅವ್ರದ್ದೇ ಒಂದು ಗುಂಪು. 2 ಗುಂಪುಗಳು ಇರುವಾಗ ಅವ್ರು ಹೇಳ್ತಾರೆ, ಹೇಗೆ ನೀವು ಆ ಸೊಸೈಟಿನ ಮುಂದಕ್ಕೆ ತರೋದು? ಅವ್ರು ಹೇಳ್ತಾರೆ, ಎಲ್ಲರೂ ಬೇಕು. ಮಹಾತ್ಮರ ಕೆಲಸದಲ್ಲಿ ಅಲ್ಲಿ ಆಡಳಿತ ಮಾಡೋರು ಬೇಕು, ಬೋಧನೆ ಕೊಡೋರು ಬೇಕು, ಹೊರಗಡೆ ಲಾಡ್ಜನ್ನ ಕ್ಲೀನ್ ಮಾಡೋರು ಬೇಕು ಅಲ್ವಾ, ಪ್ರಚಾರ ಮಾಡೋ ಪ್ರಚಾರಕರು ಬೇಕು, ಎಲ್ಲ ಥರದ ಜನರ ಅವಶ್ಯಕತೆ ಇದೆ. ನಾವಿಲ್ಲೇನು ಮಾಡ್ತೀವಿ, ಅವ್ರ ಕೆಲಸ ಮಾಡ್ತಾ ಇಲ್ಲ, ಇವ್ರ ಕೆಲಸ ಮಾಡ್ತಾ ಇಲ್ಲ, ದೂರಗಳು ಹೇಳ್ತೀವಿ ನಾವು. ಅವ್ರು ಅದಕ್ಕೆ ಹೇಳ್ತಾರೆ, ನೀವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಆ ಸೊಸೈಟಿ ಮುಂದೆ ಬರುತ್ತೆ, ಇಲ್ಲೇ ಇದ್ದರೆ ಅದು ಸೊಸೈಟಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಳಿದರು, ಹಿಂದೆ ಎಲ್ಲ ಈ ಮಹಾತ್ಮರೆಲ್ಲ ಮಾಡಿದರು, ಆಮೇಲೆ ಸನತ್ ಕುಮಾರ್ ಅವರು ಈ ಬಿಲ್ಡಿಂಗ್ಗಳನ್ನು ಮಾಡಿದರು. ಹೇಗೆ ಆ ಧ್ಯೇಯಗಳಂದರೆ ಹಿಂದೆ ಮಾಡಿರೋರ ಆ ದಾರಿಯಲ್ಲೇ ನಾವು ಹೋದಾಗ ಅವರು ಏನೇನೆಲ್ಲ ಕೆಲಸಗಳು ಮಾಡಿದ್ರು, ನಮ್ಮ ಕೆಲಸ ಮುಂದೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ಇದೆಲ್ಲ ಕೂಡ ಹೇಳ್ತಾರೆ. ಪ್ರತಿಯೊಂದು ನಾವು ದೇವರ ನಮಗೆ ಮೊದಲು ಹೇಳೋದು ಪರಮಗುರು ಚರಣ ಸನ್ನಿಧಿಯಲ್ಲಿ ನಾವು ಅದು ಒಂದು ಪುಸ್ತಕವನ್ನು ಸರಿಯಾಗಿ ಓದಿದ್ದೇ ಆದರೆ ಅದು ನಮ್ಮನ್ನು ಮೊದಲನೆಯ ದೀಕ್ಷೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದರು. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಮ್ಮ ಮಾತಿನಲ್ಲಿ, ನಮ್ಮ ಯೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ ತಿದ್ದುಕೊಳ್ಳಬೇಕಾದ್ದು ಸಾಕಷ್ಟು ಅದರಲ್ಲಿ ಕೊಟ್ಬಿಟ್ಟಿದ್ದಾರೆ. ನಾವು ಪ್ರತಿದಿನ ಹೇಗೆ ಯೋಚನೆ ಮಾಡಬೇಕು, ನಮ್ಮ ಕೆಲಸ ಹೇಗಿರಬೇಕು, ನೀವು ಅದು ಒಂದೊಂದು ಸೂಕ್ತಿಯನ್ನು ನಾವು ಅಧ್ಯಯನ ಮಾಡಿದರೆ, ಆ ದಿನ ಎಲ್ಲ ಸೂಕ್ತಿಯನ್ನು ಚಿಂತನೆ ಮಾಡಿದರೆ ನಮ್ಮ ಕರ್ತವ್ಯಗಳು ಏನು ಅನ್ನೋದು ನಮಗೆ ನೆನಪಿಗೆ ಬರುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಹೀಗೆಲ್ಲ ಅವರು ಬಹಳ ನಿಜವಾಗ್ಲೂ ಹೇಳ್ತಾ ಹೋದರೆ 1 ಗಂಟೆ ಸಾಕಾಗೋದಿಲ್ಲ, ಅಷ್ಟು ವಿಷಯವನ್ನು ನಮಗೆ ಕೊಟ್ಟಿದ್ದಾರೆ. ತಿಳುವಳಿಕೆ ಅನ್ನೋದು ಹೇಳ್ತಾರೆ, ತಿಳುವಳಿಕೆ ನಾವು ತಿಳ್ಕೊಳ್ತೀವಿ. ಇಲ್ಲಿ ಬಂದರೆ ನಾವೇನು ಬರೀ ತಿಳ್ಕೊಳ್ತೀವಿ ಅಷ್ಟೇ. ಈ ಹಾಲಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳಿದ್ರು, ಗುರುಗಳು ಏನು ಹೇಳಿದ್ರು, ಮಹಾತ್ಮರು ಏನು ಹೇಳಿದರು, ತಿಳ್ಕೊಂಡ್ರೆ ಸಾಕಾಗುತ್ತಾ? ತಿಳ್ಕೊಂಡ್ರೆ ಏನಾಗುತ್ತೆ, ಆಹಾರನ ಮುಂದೆ ಇಟ್ಟು ನೋಡ್ದಂಗೆ ಆಗುತ್ತಷ್ಟೇ. ಮುಂದೆ ಇಟ್ಟರೆ ತೃಪ್ತಿ ಆಗುತ್ತಾ ಅಥವಾ ನಮಗೆ ಪೋಷಣೆ ಸಿಗುತ್ತಾ? ಇಲ್ಲ. ನಿಜವಾಗ್ಲೂ ತಿಳುವಳಿಕೆ ಆಹಾರದಂತೆ ಜೀರ್ಣವಾಗಿ ನಡವಳಿಕೆಯ ಮೂಲಕ ವ್ಯಕ್ತ ಆಗಬೇಕು ಅಂತ ಹೇಳ್ತಾರೆ ಗುರುಗಳು ಹೇಳೋ ಮಾತು ಇದು. ಆ ರೀತಿ ಜೀರ್ಣವಾಗೋದು ಎಷ್ಟು ನಿಧಾನವಾದರೂ ಸಮರ್ಪಕವಾಗಿ ಆದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಆ ತತ್ವಗಳನ್ನು ಎಷ್ಟು ಚೆನ್ನಾಗಿ ಜೀರ್ಣಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡ್ತೀವಿ ಅಲ್ವಾ. ಈ ಸಹೋದರ ಭಾವವನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಒಂದು ಸೆಂಟೆನ್ಸಲ್ಲಿ ಹೇಳ್ತಾರಪ್ಪ ಅವರೊಬ್ಬ ಇದರಲ್ಲಿ. ಆ ಸಹೋದರ ಭಾವನೆಯನ್ನು ಹೇಗೆ ಬೆಳೆಸ್ಕೊಳ್ಬೇಕು?
ನಾವು ಚಿಂತನೆ ಮಾಡಬೇಕು. ನಾನು ಸುತ್ತಮುತ್ತ ಇರೋರ ಜೊತೆ ನಾನು ಹೇಗಿದ್ದೀನಿ, ನನ್ನ ಸಂಬಂಧ ಹೇಗಿದೆ. ನೀವು ಜೆ ಕೃಷ್ಣಮೂರ್ತಿ ಅವರನ್ನು ಓದಿದರೆ ಸಂಬಂಧಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಬರೀ ಹೇಳೋದು ಸಾಕಾಗಲ್ಲ, ಪ್ರತಿನಿತ್ಯ ನಾವು ಯಾರ ಜೊತೆ ಇರ್ತೀವಿ, ಅವ್ರ ಜೊತೆ ಹೇಗೆ ನಡ್ಕೊಳ್ತೀವಿ, ಅದು ಮುಖ್ಯ ಆಗುತ್ತೆ. ನಮ್ಮ ಕೆಲಸ ಅಂದರೆ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಎದ್ದಾಗಿಂದ ಪ್ರಾರಂಭ ಆಗುತ್ತೆ ನಮ್ಮ ಕೆಲಸ. ಎದ್ದೇಳಕ್ಕೆ ಮುಂಚೆಯಿಂದನೇ ಪ್ರಾರಂಭ ಆಗುತ್ತೆ, ರಾತ್ರಿಯಿಂದನೇ ಪ್ರಾರಂಭ ಆಗುತ್ತೆ. ರಾತ್ರಿ ನಾವು ಮಲ್ಕೊಳ್ಳೋವಾಗ ನಾಳೆ ಏನು ಮಾಡಬೇಕು ಯೋಚನೆ ಮಾಡಿ ಮಲ್ಕೊಳ್ಬೇಕು. ನಾಳೆ ಬೆಳಗ್ಗೆ ನನ್ನ ದಿನಚರಿ ಏನಿದೆ, ನಾನು ಏನು ಕೆಲಸ, ಎಲ್ಲ ಕೆಲಸಗಳನ್ನು ನೀವು ಸಕಾಲಕ್ಕೆ ಸರಿಯಾಗಿ ಮಾಡಿದ್ರೆ ಮಾತ್ರ ಅದು ಮುಂದುವರಿಯೋದು, ಇಲ್ಲದೇ ಇದ್ದರೆ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲವನ್ನು ಪ್ರತಿಯೊಂದು ಲಾಡ್ಜು ಮುಂದೆ ಬರಬೇಕಾದ್ರೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕೆಲಸ ಮಾಡಬೇಕು. ಅದರ ಅಂಗಗಳು, ಈ ಲಾಡ್ಜ್ ಅಂತ ನೀವೇನು ಹೇಳ್ತೀವಿ, ನಾವೆಲ್ಲರೂ ಕೂಡ ಇದರ ಅನೇಕ ಅಂಗಗಳು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಒಬ್ಬರು ಆಡಳಿತ ಮಾಡ್ತಾರೆ, ಒಬ್ಬರು ಬೋಧನೆಯನ್ನು ಮಾಡ್ತಾರೆ, ಇನ್ನೊಬ್ಬರು ತಮಗೆ ಗೊತ್ತಾಗಿ ಕೆಲಸಗಳನ್ನು ಮಾಡ್ತಾರೆ. ಎಷ್ಟು ಲೆಕ್ಕಪತ್ರಗಳು ಬರೆಯೋರಿದ್ದಾರೆ. ಅವರು ಹೇಳಿದರು, ಎಲ್ಲ ರೀತಿಯಲ್ಲೂ ಎಲ್ಲರ ಸಹಕಾರ ಬೇಕು. ಸದಸ್ಯ ಅಂತ ಹೇಳಿದ ಮೇಲೆ ನಾನು ಬರೀ ಒಬ್ಬ ಸದಸ್ಯನಾಗಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನನ್ನ ಕೆಲಸ ಏನು ಬರೀ ತತ್ವಗಳನ್ನು ತಿಳ್ಕೊಂಡು ನಾನು ಹೋದರೆ ಸಾಕಾಗಲ್ಲ, ನಾನು ಬೆಳೆದರೆ ಸಾಕಾಗಲ್ಲ. ನನ್ನ ಕೆಲಸ ಏನು, ನಾನು ಪ್ರಪಂಚಕ್ಕೆ ಏನು ಕೊಡಬೇಕು. ಮಹಾತ್ಮರು ಅವರ ಶಿಷ್ಯರನ್ನು ಹುಡುಕಿ ಅವ್ರು ಹೇಳಿದರು, ಆ ಲೋಕದಿಂದ ಅವ್ರು ಇಳಿದು ಬಂದು ಕೆಲಸ ಮಾಡೋಕ್ಕಾಗಲ್ಲ. ಅವರು ಸೂಕ್ಷ್ಮ ದೇಹಿಗಳಾಗಿದ್ದಾರೆ, ಅವರಿಗೆ ಕೆಲಸ ಮಾಡೋರು ಬೇಕು. ಅಂಥವ್ರನ್ನ ಅವರು ಇಲ್ಲಿ ಹುಡುಕ್ತಾ ಇದ್ದಾರೆ. ಈ ಸೊಸೈಟಿ ಮಾಡೋ ಉದ್ದೇಶ ಅವರು ಚೆನ್ನಾಗಿ ಹೇಳಿದ್ದಾರೆ ನಮಗೆ. ನಾವು ಇಲ್ಲಿ ಕೆಲಸಗಾರರನ್ನು ಹುಡುಕ್ತಾ ಇದ್ದೀವಿ. ಇಲ್ಲಿ ಯಾರು ನಿಸ್ವಾರ್ಥವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹುಡುಕಿ ಅವ್ರ ಕೈಯಲ್ಲಿ ಅವರು ಕೆಲಸಗಳನ್ನು ಮಾಡಿಸ್ತಾರೆ. ಲಾಡ್ಜಿನ ಮುಖಂಡರುಗಳಲ್ಲಿ ಇರಬೇಕಾದ 3 ಮುಖ್ಯ ಗುಣಗಳನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಎಲ್ಲವನ್ನೂ ಹೇಳಲ್ಲ, ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಲ್ವ. ಇಲ್ಲೆಲ್ಲ ಪ್ರತಿ ವಾರ ಬಂದಾಗಲೂ ನಾವು ಒಂದಲ್ಲ ಎಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ನಮ್ಮ ಕರ್ತವ್ಯಗಳು ಅಂತ ಹೇಳುವಾಗ ಒಬ್ಬ ಲಾಡ್ಜಿನಲ್ಲಿ ನಿಷ್ಠೆ ಹೇಗಿರಬೇಕು ಅನ್ನೋದಕ್ಕೆ ಅವರು ಬಹಳ ಉದಾಹರಣೆಗಳನ್ನು ಕೊಡ್ತಾರೆ. ನಿಷ್ಠೆ ಧ್ಯೇಯಕ್ಕನುಗುಣವಾಗಿರಬೇಕೇ ವಿನ ವ್ಯಕ್ತಿಗಲ್ಲ ಅಂತ ಹೇಳ್ತಾರೆ. ನಾವೀಗ ಒಂದು ವ್ಯಕ್ತಿನ ನೋಡ್ತೀವಿ, ಅವ್ರ ಪಾಪ ಅವ್ರಿಗೆ ಹುಷಾರಿರೋಲ್ಲ. ಎಷ್ಟೋ ಸಲ ಅವ್ರು ಬರ್ತಾರೆ, 4 ದಿನ ಬರ್ತಾರೆ ಸೊಸೈಟಿಗೆ, ಆಮೇಲೆ ಬರೋಕ್ಕಾಗದೇ ಇರಬಹುದು. ಆದರೆ ನಾವೇನಂತೀವಿ, ಓ ಇಂಥವ್ರನ್ನ ಸೆಕ್ರೆಟರಿ ಮಾಡಿಬಿಟ್ಟಿದ್ದಾರೆ, ಇಂಥವ್ರನ್ನ ಪ್ರೆಸಿಡೆಂಟ್ ಮಾಡಿಬಿಟ್ಟಿದ್ದಾರೆ, ಅವ್ರು 4 ದಿನ ಬರ್ತಾರೆ, ಹೊರಟೋಗ್ತಾರೆ. ಆದರೆ ಅವರೊಳಗಿರೋದು ನಮಗೆ ಗೊತ್ತಿಲ್ಲ. ಅವರಲ್ಲಿ ತುಡಿತ ಎಷ್ಟಿದೆ, ಮಹಾತ್ಮರ ಕೆಲಸ ನಾನು ಮಾಡಬೇಕು, ಇದನ್ನು ಅಭಿವೃದ್ಧಿ ಮಾಡಬೇಕು. ಅವ್ರು ಕೂತಲ್ಲಿಂದಲೇ ಪಾಪ ನಾವು ಒಂದು 10 ಜನಕ್ಕೆ ಫೋನ್ ಮಾಡಿರ್ತಾರೆ, ನನಗೆ ಇವತ್ತು ಬರೋಕ್ಕಾಗಲ್ಲಪ್ಪ, ನೀನು ಸ್ವಲ್ಪ ನೋಡ್ಕೊ ಅಂತ ಇನ್ನೂ 10 ಜನಕ್ಕೆ ಹೇಳಿರ್ತಾರೆ. ಅದು ನಮಗೆ ಗೊತ್ತಿರಲ್ಲ ಅಲ್ವಾ, ಅದು ಹಿಂದಿನ ಕೆಲಸ, ಅದು ತೆರೆ ಹಿಂದೆ ನಡೆಯುವಂಥ ಕೆಲಸ, ನಾವು ನೋಡಿರಲ್ಲ. ಆದರೆ ನಾವು ಅವ್ರನ್ನ ಬಂದ ತಕ್ಷಣ ಯಾವ ಥರ ಮಾತಾಡ್ತೀವಿ, ಓ ಇವ್ರು ಬಂದು ವಾರ ಆಯಿತು, ಇವತ್ತು ಸೊಸೈಟಿಗೆ ಕಾಲಿಡ್ತಾ ಇದ್ದಾರೆ ಅಂತ. ಅಂದರೆ ಅದು ದೂಷಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿಷ್ಠೆ ಹೇಗಿರಬೇಕು ಅಂದರೆ, ಗುರುಗಳು ತತ್ವಮೂರ್ತಿಗಳು. ನಾವು ಯಾಕೆ ಗುರುಗಳಲ್ಲಿ ನಂಬಿಕೆ ಇಡ್ತೀವಿ? ಗುರುಗಳು ಅಂದರೆ ಜೀವನ್ಮುಕ್ತರಾದ ಮೇಲೆ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸರ್ವಜ್ಞರು ಅಂತ ನಾವು ಹೇಳ್ತೀವಿ. ಅವರು ಹೊಸ್ತಿಲನ್ನು ದಾಟಿ ಹೋಗಿದ್ದಾರೆ. ಅಂದರೆ ಈ ಜೀವನ ಅನ್ನೋದು ಇದೆಯಲ್ಲ, ನಾವು ಏನು ಇದುವರೆಗೆ ಜೀವನ ನಡ್ಕೊಂಡು ಬರ್ತಾ ಇದ್ದೀವಿ, ಈ ಜೀವನ ದಾಟಿ ಮುಂದೆ ಹೋಗಿರೋಂಥವ್ರು, ಈ ಜೀವನದಲ್ಲಿರೋ ಕಷ್ಟಗಳನ್ನು ನೋಡಿರೋಂಥವ್ರು, ಇಲ್ಲಿಯ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ತುಡಿತಾ ಇರೋವಂಥವ್ರು. ಅಂಥವರಲ್ಲಿ ನಂಬಿಕೆ ಇಡೋದು ನಮಗೆ ತಪ್ಪಲ್ಲ. ನಾವು ನಂಬಿಕೆ ಇಡದೇ ಇದ್ದರೆ ಕೆಲಸ ಮಾಡೋದು ಅಲ್ವಾ. ಅವರಲ್ಲಿ ನಂಬಿಕೆ ಇಡೋದು ತಪ್ಪಂತೀರ. ನಿಷ್ಠೆ ಅನ್ನೋದು ಅದು ಅಂತ ಹೇಳ್ತಾರೆ. ಸ್ವಾಮಿ ನಿಷ್ಠೆ ಅಂತ ಹೇಳ್ತಾರೆ, ಶ್ರದ್ಧೆ ಅಂತ ಹೇಳ್ತಾರೆ. ಆ ಶ್ರದ್ಧೆ ಇದ್ದರೆ ನಾವು ಕೆಲಸ ಮಾಡೋಕ್ಕೆ ಹೋಗೋದು. ಇಲ್ಲದಿದ್ದರೆ ನಾವು ಮಾಡ್ತೀವಿ. ಮಹಾತ್ಮರು ಸ್ಥಾಪನೆ ಮಾಡಿದ್ರು, ಯಾತಕ್ಕೆ ಮಾಡಿದರು? ನಾವು ಅವರು ನಮ್ಮನ್ನು ಹೇಗೆ ಉದ್ಧಾರ ಮಾಡ್ತಾ ಇದ್ದಾರೋ ಹಾಗೆ ಪ್ರತಿಯೊಂದು ಜೀವಿಯನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಬುದ್ಧರು ಹೇಳೋ ಹಾಗೆ ಪ್ರತಿಯೊಬ್ಬನೂ ಜೀವನ್ಮುಕ್ತನಾಗೋವರೆಗೂ ನನಗೆ ಆ ಪದವಿ ಬೇಡ, ಅಥವಾ ನನಗೆ ಆ ಒಂದು ಆನಂದ ಬೇಡ, ಸಂತೋಷ ಬೇಡ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬ ಸದಸ್ಯನೂ ದುಡಿಬೇಕು ಅಂತ ಹೇಳ್ತಾರೆ. ಹೀಗೆ ನಮ್ಮ ಮಹಾತ್ಮರು ಮೌರ್ಯರು ಹೇಳ್ತಾರೆ, ಕೆಲ ಸದಸ್ಯರು ಮಹಾತ್ಮನ ವಿಷಯವಾಗಿ ಹೆಚ್ಚು ಪ್ರಚಾರ ನಡೆಸ್ತಾರೆ ವಿನ ಸಹೋದರ ಭಾವನೆಗೆ ಸಂಬಂಧಪಟ್ಟ ತತ್ವದ ವಿಚಾರ ಅಷ್ಟಾಗಿ ಪ್ರಚಾರ ಮಾಡೋದಿಲ್ಲ. ಯಾಕೆ ಅವರು ಬೆಳಕಿಗೆ ಬರಲ್ಲ ಅಂತ ಹೇಳಿದರೆ, ಬರೀ ಮಹಾತ್ಮನ ಹೇಳಿದರು, ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳಿದರು, ನಾವು ಈ ರೀತಿ ಇರಬೇಕು, ನಾವು ಹೀಗಿರಬೇಕು, ಹೀಗೆ ಕೆಲಸ ಮಾಡಬೇಕು ಅಂತ. ಆದರೆ ಆ ತತ್ವವನ್ನು ಅವರು ಅನುಷ್ಠಾನ ಮಾಡಿರಬೇಕು ಅಲ್ವಾ. ಆ ತತ್ವಗಳನ್ನು ನಾವು ತಿಳ್ಕೊಂಡು ಹೇಳಿದ ಮೇಲೆ ಅದನ್ನು ಬೇರೆಯವರು ತಿಳ್ಕೊಳ್ತಾರೆ. ಇದು ಬಹಳ ವಿಚಾರ ಅಂತ ಹೇಳಿದರೆ, ಒಂದೊಂದು ಕೂಡ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಮಹಾತ್ಮರು ಹೇಳೋ ವಿಷಯಗಳು ಅಂತ ಹೇಳಿದ್ರೆ, ಅವ್ರು ಬರೀ ಒಂದು ಕೆಲಸ ತೋರಿಸ್ತಾರೆ. ಆಲ್ಕಾಟ್ರನ್ನ ಒಂದು ಉದಾಹರಣೆ ಕೊಡ್ತಾರೆ. ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು, ಅವ್ರ ಹಿಂದೆ ಜನಗಳು ಎಷ್ಟು ಅವರನ್ನು ಹೀಯಾಳಿಸ್ತಾ ಇದ್ರು, ಬೈತಾ ಇದ್ರು, ಏನೇ ಕಷ್ಟಗಳಿದ್ರೂ ಕೂಡ ಪುಣ್ಯಾತ್ಮ ಮಹಾತ್ಮರು ಒಂದು ಕರೆ ಕೊಟ್ಟರೆ ಸಾಕು, ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಮಾಡ್ತಾ ಇದ್ದ. ನಮಗೆ ಅಷ್ಟು ಸರ್ವಿಸ್ ಮಾಡಿದ್ದಾನೆ ಅಂತ ಮನುಷ್ಯನ ಹುಡುಕಿದ್ರೆ ಸಿಗೋದಿಲ್ಲ ನಮಗೆ. ಅಂಥವ್ನು ಹಾಗೆ ಸಿನ್ನೆಟ್ರು ಕೇಳ್ತಾರೆ ಎಷ್ಟೋ ಸಲ, ನೀವು ಯಾಕೆ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀರಾ, ನಾವು ಮಾಡ್ತಾ ಇರೋ ಕೆಲಸ ಸರಿ ಇಲ್ವಾ ಅಂತ ಕೇಳಿದಾಗ, ನೀನು ಕೂಡ ಬಹಳಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡಿದೀಯಾ, ಇಲ್ಲ ಅಂತ ಹೇಳಲ್ಲ. ಆಲ್ಕಾಟ್ರನ್ನ ನೋಡು, ನಾವು ಅವರು ಆಶ್ರಮಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ. ಆಲ್ಕಾಟ್ರು ಋಷಿಗಳ ಆಶ್ರಮಕ್ಕೆ ಅವ್ರು ಹೇಳ್ತಾರೆ, ಆಶ್ರಮಕ್ಕೆ ಬರಬೇಕಾದ್ರೆ ಯಾವುದೇ ಒಬ್ಬ ಸದಸ್ಯ ಅಥವಾ ಯಾವುದೇ ಒಬ್ಬ ಕೆಲಸಗಾರ ಋಷಿಗಳ ಆಶ್ರಮಕ್ಕೆ ಬರಬೇಕಾದ್ರೆ ಸಾಫ್ಟ್ವೆಲ್ ಸೊಸೈಟಿಯ ಕೆಲಸ ಮಾಡೋದೊಂದೇ ಅವನ ಗುರಿ ಅಂತ ಹೇಳ್ತಾರೆ.
ಯಾರು ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವರು ಗುರುಗಳ ಪಾದವನ್ನು ಸೇರ್ತಾರೆ. ಅವರಿಗೆ ಜೀವನ್ಮುಕ್ತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ನಿನಗೂ ಕೂಡ ಆ ಸ್ಥಾನ ಕಾದಿದೆ, ನೀನು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಬಾ ಅಂತ ಸಿನ್ನಟಿಗೆ ಸಾಕಷ್ಟು ಪತ್ರಗಳನ್ನು ಬರೀತಾರೆ ಕುಟುಂಬಿಗಳು, ಮೌರ್ಯರು ಎಲ್ಲ. ಅದನ್ನು ಬಹಳ ಉದಾರವಾಗಿ ಹೇಳ್ತಾ ಹೋಗ್ತಾರೆ. ನೀವು ಆಲ್ಕಾಟ್ರ ವಿಷಯ ಹೇಳೋದು ಗುರುಗಳು ಹೇಳ್ತಾರೆ, ಅವನಂಥ ನಿಸ್ವಾರ್ಥವಿರೋ ಮನುಷ್ಯನ ನಾವು ಹುಡುಕಿದ್ರೂ ಸಿಕ್ಕೋದಿಲ್ಲ, ಅಂತಹ ಸೇವಕ ಅವರು ಅಂತ ಹೇಳ್ತಾರೆ. ಎಲ್ಲಿ ಬೇಕಾದರೂ ಮಲಗ್ತಾರೆ, ಎಲ್ಲಿ ಬೇಕಾದರೂ ಎತ್ತಿನ ಗಾಡಿಯಲ್ಲಿ ಹೋಗ್ತಾರೆ. ಅವರು ಇಷ್ಟು ಲಾಡ್ಜ್ಗಳನ್ನು ಪ್ರಪಂಚದಾದ್ಯಂತ ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಸುತ್ತಾಡಿರಬೇಕು ಆಲ್ಕಾಟ್ರು. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲಗ್ತಾರೆ, ಏನು ಆಹಾರ ಸಿಕ್ಕಿದ್ರೆ ಅದು ತಿಂತಾರೆ, ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಾ ಇರಲಿಲ್ಲ. ಅಂದರೆ ಅಷ್ಟು ಸರಳ ಜೀವಿಯಾಗಿದ್ದರು ಅಂತ ಹೇಳೋದನ್ನು ಅವರು ಬಹಳ ಅವ್ರ ಮಾತುಗಳಲ್ಲೇ ಕೇಳಿದಾಗ ನಮಗನ್ಸುತ್ತೆ ನಾವು ಈ ಥರ ಯಾವ ಕೆಲಸ ಮಾಡ್ತೀವ ಅಂತ. ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳೋ ಹಾಗೆ ಮಹಾತ್ಮರೇ ಹೇಳೋದು, ನಿನ್ನ ಮನೋದೇಹ ಇತರರಿಗಿಂತ ನೀನು ಉತ್ತಮ ಅಂತ ಯಾವಾಗಲೂ ಹೇಳ್ತಾ ಇರುತ್ತೆ ಅಲ್ವಾ. ಇದನ್ನು ನಾವು ಬೆಂತಟ್ಕೊಂಡ್ಬಿಡ್ತೀವಿ. ಯಾರಾದರೂ ನೀವು ಇವತ್ತು ಚೆನ್ನಾಗಿ ಭಾಷಣ ಮಾಡಿಬಿಟ್ರಿ ಅಂತ ಹೇಳಿದರೆ ನಾವು ಹೋಗಬಾರ್ದು. ನಾನು ಏನು ಹೇಳಿಲ್ಲ ಅಂದರೆ ನನ್ನ ಮನಸ್ಸು ಯಾವ ಥರ ಇರುತ್ತೆ ಅಂದರೆ ಅದು ಹೇಳಿದ ತಕ್ಷಣ ನನ್ನ ಬೆನ್ನು ತಟ್ಕೊಳಕ್ಕೆ ನಾನು ಪರವಾಗಿಲ್ಲಪ್ಪ ಅಂದ್ಕೊಂಡ್ಬಿಡ್ತೀನಲ್ವ. ಅದು ಹೇಳ್ತಾರೆ ಅವರು. ಆ ವಿಷಯಗಳಿಗಿಂತ ನೀನು ಹೇಗಿರಬೇಕು ಅಂದರೆ ಅಧ್ಯಾತ್ಮ ಮಾರ್ಗದಲ್ಲಿ ನನ್ನ ಸ್ವಂತ ಪ್ರಗತಿಯನ್ನೇ ಚಿಂತಿಸ್ತಾ ಇರಬೇಕು ಅಂತ ಹೇಳ್ತಾರೆ. ನನ್ನ ಮನಸ್ಸು ಯಾವಾಗಲೂ ನನ್ನದನ್ನೇ ಯೋಚನೆ ಮಾಡುತ್ತೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ನನಗಿಂತ ಕೆಳಗಿರೋರನ್ನ ಕರ್ಕೋಬೇಕು. ಅವ್ರು ಎಷ್ಟೋ ಹೇಳ್ತಾರೆ, ಕೆಲವು ಸದಸ್ಯರು ಬರ್ತಾರೆ, ಅವರು ವಿಲಕ್ಷಣವಾಗಿ ಕಾಣ್ತಾರೆ ನಮಗೆ. ಅವ್ರು ಏನಪ್ಪ ಇವ್ರು ಬರೀ ಇದರಲ್ಲೇನು ಇವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಅವ್ರು ಬೇರೆ ಇನ್ನೇನೋ ಕೆಲಸ ಮಾಡ್ತಾ ಇದ್ದಾರೆ, ಸೊಸೈಟಿಗೆ ಬರ್ತೀನಿ ಅಂತಾರೆ, ಬೇರೆ ಏನೋ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅಂಥವ್ರ ಮೇಲೂ ಕೂಡ ನಿಮಗೆ ಪಕ್ಕಾ ಗಮನ ಇರಬೇಕು ಅಂತ ಹೇಳ್ತಾರೆ. ಅವರೊಳಗೆ ಒಂದು ಆತ್ಮ ಇದೆ. ಗುರುಗಳ ದೃಷ್ಟಿಗೆ ಸುಮ್ಮನೆ ಯಾರೂ ಬೀಳೋದಿಲ್ವಂತೆ. ಯಾರೂ ಸುಮ್ಮನೆ ಇಲ್ಲಿ ಬಂದಿಲ್ಲ. ಸದಸ್ಯರಾಗಿ ಬರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ನೀವು ಪ್ರಯತ್ನ ಮಾಡಿರಬೇಕು. ಥಿಯೋಸಾಫಿಕಲ್ ಸೊಸೈಟಿಗೆ, ಆಧ್ಯಾತ್ಮಿಕ ಸಂಸ್ಥೆಗೆ ಏನಾದರೂ ಕಿಂಚಿತ್ತು ಸಹಾಯ ಮಾಡಿದರೆ ಮಾತ್ರ ಗುರುಗಳ ದೃಷ್ಟಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ ನಮಗೆ ಅವ್ರ ಭಾಷೆನೇ ನೀವು ಕೇಳಬೇಕು. ನಿಮ್ಮ ಆಶಾ ಸ್ವಭಾವದಿಂದ ಕುಡಿದ ಹೃದಯದಲ್ಲಿ ಕೆಟ್ಟದರ ಬೇರನ್ನು ಹುಡುಕಿ ಅಂತ ಹೇಳ್ತಾರೆ. ಕೆಟ್ಟದ್ದು ನಮ್ಮಲ್ಲಿ ಬಹಳ ಇದೆ, ನಾವು ಹುಡ್ಕಕ್ಕೆ ಹೋಗಲ್ಲ. ನಾವು ಬರೀ ಹೊರಗಡೆ ಇರೋರ ಕೆಟ್ಟದನ್ನೇ ಹುಡುಕ್ತಾ ಹೋಗ್ತೀವಿ. ಅದನ್ನು ಕಿತ್ತೊಗೆಯಿರಿ ಅಂತ ಹೇಳ್ತಾರೆ. ಸಾಧಾರಣ ಮನುಷ್ಯನಲ್ಲಿ ಬೆಳೆದು ವಿಜೃಂಭಿಸುವಂತೆ ಮುಂದುವರಿದ ಶಿಷ್ಯನ ಹೃದಯದಲ್ಲೂ ಸಹ ಹುಲುಸಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಇದೆ. ಕೆಟ್ಟ ಬೇರು ಇದೆಯಲ್ಲ, ನಾನು ಅನ್ನೋ ಬೇರು ಅಥವಾ ನಾನು ಹೆಚ್ಚು ಅನ್ನೋ ಬೇರು ಇರ್ತದಲ್ಲ, ಇದು ಬೇರೆ ಸಾಧಾರಣದವರಿಗಿಂತ ಈ ಅಧ್ಯಾತ್ಮಕ್ಕೆ ಬಂದಿದ್ದೀನಿ ಅಂದ ತಕ್ಷಣ ನಮಗೆ ಸ್ವಲ್ಪ 2 ಕೊಂಬು ಬಂದುಬಿಟ್ಟಿರುತ್ತೆ, ಆಗ ಇನ್ನೂ ಜಾಸ್ತಿ ಬಂದುಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಇದು ಮೌರ್ಯರು ಹೇಳೋ ಮಾತು. ಕಲೋಪಾಸಕ ತನ್ನ ಕೆಲಸದಲ್ಲೇ ಆಸಕ್ತನಾಗಿರ್ತಾನೆ, ಅಂಥವನು ಗುಪ್ತ ವಿದ್ಯಾ ವ್ಯಾಸಂಗಿಗಿಂತ ಸರಿಯಾದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು ಎಷ್ಟೋ ಸಲ ES ಮೆಂಬರ್ಸ್ ಅಂತ ಹೇಳ್ಕೊಳ್ತೀವಿ, ಕೆಲವು ಸಲ ನಾನು ಅಷ್ಟು ಮುಂದುವರೆದಿದ್ದೀನಿ ಅಂತ ಅಂದ್ಕೊಂಡು ನಾವು ಏನೋ ಹೆಮ್ಮೆ ಪಟ್ಕೊಳ್ತಾ ಇರ್ತೀವಿ. ಅವ್ರು ಹೇಳ್ತಾರೆ ನಿಮಗಿಂತ ನೀವು ES ಅಂತ ಹೇಳಿ ಅಷ್ಟು ಬೆಳಗ್ಗೆ ಬರ್ತೀರಾ ಅಥವಾ ನಾನು ಕೇಳಕ್ಕೆ ಬರ್ತೀನಿ ಅಂತ ನಮ್ಮೊಳಗೆ ಅಹಮ್ಮಿದೆಯಲ್ಲ ಒಂದು. ಅದಕ್ಕಿಂತ ಒಬ್ಬ ಕಲೋಪಾಸಕ ಅವನು ತನ್ನ ಪೂರ್ತಿ ಶ್ರದ್ಧೆಯನ್ನು ಆ ಕಲೆಯಲ್ಲಿ ತೋರಿಸ್ತಾನೆ, ಅಲ್ಲಿ ಅವನು ತನ್ನ ಪೂರ್ತಿ ಶ್ರಮವನ್ನು ಹಾಕಿರ್ತಾನೆ, ಅವನೆಷ್ಟೋ ವಾಸಿ ಅಂತ ಹೇಳ್ತಾರೆ. ನೀವು ನಿಮ್ಮ ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡದೇ ಇದ್ದರೆ ನೀವು ಸಾಧಾರಣ ಮನುಷ್ಯರಿಗಿಂತ ಕಡೆ ಅಂತ ಹೇಳ್ತಾರೆ. ಹೀಗೆ ಹೇಳುವಾಗ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಂತ ನೋಡಿ. ನಾವು ಬಹಳ ಅವರು ಆ ಪತ್ರಗಳನ್ನು ಓದಬೇಕು. ನಾವು ಮಹತ್ತರ ಪತ್ರಗಳನ್ನು ನೀವು ಓದಿ, ಸಿನೆಟ್ರಿಗೆ ಆ ಸಾಕಷ್ಟು ಕೆಲಸ ಅವರೆಲ್ಲ ಬರೀ ದೂರುಗಳನ್ನು ಹೇಳ್ತಾ ಇರ್ತಾರೆ, ಇವ್ರು ಹಾಗೆ ಅವ್ರು ಹೀಗೆ ಅಂತ. ಅದು ಹೇಳೋದು ಎಲ್ಲರ ಸಹಕಾರ ಅಗತ್ಯ. ನೀನು ಎಲ್ಲರ ಜೊತೆ ಕೆಲಸ ಮಾಡ್ತೀಯಾ, ನೀನು ಇರ್ತೀಯ, ಇಲ್ಲದೆ ಇದ್ದರೆ ಇರೋದಿಲ್ಲ ಅಷ್ಟೇ. ನಮ್ಮದು ಕೂಡ ಕೆಲಸ ಹೋಗ್ಬಿಡುತ್ತೆ, ಅಲ್ಲಿ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಜೊತೆ ಹೊಂದ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವರು ಬಹಳಷ್ಟು ದಿನ ಕೆಲಸ ಮಾಡ್ತಾರೆ. ನೀವು ನೋಡಿ ಸಾಕಷ್ಟು ಜನ 20 ವರ್ಷ ಒಬ್ಬ ಸದಸ್ಯ, ಒಬ್ಬ ಪ್ರೆಸಿಡೆಂಟ್ ಅಥವಾ ಸೆಕ್ರೆಟ್ರಿ ಒಂದು ಸೊಸೈಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲರ ಸಹಕಾರದಿಂದ ಅವ್ರು ಕೆಲಸ ಮಾಡಿದರೆ ಮಾತ್ರ 20 ವರ್ಷ ಅವರ ಸೊಸೈಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಅಂಥದ್ದನ್ನು ನಾವು ಇದುವರೆಗೆ ಹೇಳಿದಂಥ ಎಲ್ಲರ ವಿಷಯಗಳಲ್ಲಿ ಕೇಳ್ತಾ ಬಂದಿದ್ದೀವಿ. ಅಂದರೆ ನಮ್ಮ ಜವಾಬ್ದಾರಿ ಬಹಳಷ್ಟು ಇದೆ. ನಾವು ಒಮ್ಮೆ ಅವ್ರು ಹೇಳ್ತಾರೆ, ಒಂದ್ಸಲಿ ಆಲ್ಕಾಟ್ರು ಗುರುಗಳ ಆಶ್ರಮಕ್ಕೆ ಹೋಗೋಕ್ಕೆ ಅನುಮತಿ ಕೇಳ್ತಾರೆ. ಆವಾಗ ಸೆರಾಪಿಸ್ ಹೇಳ್ತಾರೆ, ಅದು ಹೇಳಿದ್ರೆ ನಮ್ಮನ್ನು ಸೇರಬೇಕಾದ್ರೆ ನೀನು ಮಾಡಬೇಕಾಗಿರೋ ಕೆಲಸ ಒಂದೇ, ಏನಪ್ಪ ಅಂತ ಹೇಳಿದ್ರೆ ಥಿಯಾಸಫಿ ಸಮಾಜಕ್ಕೆ ಸಲ್ಲಿಸುವ ಸೇವೆಯೊಂದೇ ಮಾರ್ಗ ಇರೋದು. ನೀನು ಆಶ್ರಮಕ್ಕೆ ಬರಬೇಕು ಅಂತೀಯಲ್ಲ, ನಿನ್ನ ಕೆಲಸಗಳನ್ನು ಸುಮ್ಮನೆ ಮಾಡ್ತಾ ಹೋಗು, ನೀನು ಆಶ್ರಮಕ್ಕೆ ನೀನಾಗೆ ಬರ್ತೀಯ ಆಮೇಲೆ ಅಂತ ಹೇಳ್ತಾರೆ. ಆ ಸೇವೆ ಸ್ವಾರ್ಥರಹಿತವಾಗಿ ಸಹಜವಾದ್ದಾಗಿರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರೂ ಸ್ವಂತಕ್ಕಾಗಿ ಬಾಳ್ತಾ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಹೇಳೋದು. ನಾವು ಯಾರೂ ಸ್ವಂತಕ್ಕೆ ಬರ್ತಾ ಇಲ್ಲ ಇಲ್ಲಿ, ನಾವೆಲ್ಲರೂ ಕೂಡ ಮಾನವತೆಯನ್ನು ಎತ್ತಿ ಹಿಡಿಯಲಿಕ್ಕೆ ಕೆಲಸ ಮಾಡ್ತಾ ಇರೋದು, ಮಾನವ ಕೋಟಿಯ ಶ್ರೇಯಸ್ಸಿಗಾಗಿ ಬಾಳ್ತಾ ಇದ್ದೇವೆ.
ಹಾಗೆ ನೀವು ಕೂಡ ನಮ್ಮನ್ನು ಅನುಸರಿಸಿ ಬಂದರೆ ನಿಮಗೂ ಆ ಜೀವನ್ಮುಕ್ತ ದಾರಿ ತೆರೆದಿದೆ ಅಂತ ಹೇಳ್ತಾರೆ. ಸಮಾಜದ ಹಿತಕ್ಕಾಗಿ ಸೇವೆ ವ್ಯರ್ಥ ಆಗೋದಿಲ್ಲ, ಯಾವತ್ತೂ ವ್ಯರ್ಥ ಆಗಲ್ಲ. ಈಗ ನೋಡಿ, ಈಗ ದೊಡ್ಡಣ್ಣ ಶೆಟ್ಟರು ಎಷ್ಟೆಲ್ಲ ಮಾಡಿದರು ಅಂತ ಅವ್ರ ಹೆಸರಲ್ಲಿ ಹಾಕಿರ್ತಾರೆ. ಅವರು SLN ವಿದ್ಯಾಸಂಸ್ಥೆ ಕಟ್ಟಿದರು, ಈ ಸಾಕಷ್ಟು ಬೆಂಗಳೂರಿಗೆ ಸಹಾಯ ಮಾಡಿದರು ಅಲ್ಲ, ಅವ್ರ ಹೆಸರು ಎಲ್ಲೂ ಹೋಗಲ್ಲ, ಇರುತ್ತೆ. ಹಾಗೆ ಈಗ ಮಹಾತ್ಮರನ್ನು ನಾವು ಯಾಕೆ ನೆನೆಸ್ಕೊಳ್ತೀವಿ? ಅವ್ರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರನ್ನ ನೆನೆಸ್ಕೊಳ್ತೀವಿ. ಬ್ಲವಟ್ಸ್ಕಿ ಅವರನ್ನು ಯಾಕೆ ನೆನೆಸ್ಕೊಳ್ತೀವಿ? ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ನಾವು ಅವರನ್ನು ನೆನೆಸ್ಕೊಳ್ತೀವಿ. ಯಾವತ್ತೂ ಅದು ವ್ಯರ್ಥ ಆಗೋದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಶ್ರದ್ಧಾಭಕ್ತಿಯಿಂದ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದರೆ ಅಷ್ಟಷ್ಟು ಸತ್ಯವಾದ ಸತ್ಕರ್ಮದ ಫಲ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಲಾಡ್ಜಿನ ಮುಖಂಡರಿಗೆ ನಿಜವಾಗ್ಲೂ ನಾವು ಎಷ್ಟೋ ಸಲ ಬಹಳ ಅನ್ಯಾಯ ಮಾಡ್ತೀವಿ ಅಲ್ಲ, ಅವ್ರನ್ನ ಹಿಂದೆ ಬಹಳ ಬೈಕೊಳ್ತೀವಿ, ಸೆಕ್ರೆಟ್ರಿಗಳನ್ನು, ಪದಾಧಿಕಾರಿಗಳನ್ನು, ಅವ್ರು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ. ಇಲ್ಲಿ ಹೇಳ್ತಾರೆ ನೋಡಿ, ಲಾಡ್ಜಿನ ಬಹುಮತದಿಂದ ಆರಿಸಿ ಬಂದಂಥ ಕಾರ್ಯದರ್ಶಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅವರು ನಮ್ಮ ಸ್ನೇಹಿತರು ಅಲ್ಲದೇ ಇದ್ದರೆ, ನಮ್ಮ ಗ್ರೂಪಲ್ಲಿ ಯಾರಾದರೂ ಅವರೊಬ್ರು ಆಗಿಲ್ಲದೆ ಇದ್ದರೆ ನಾವು ಎಷ್ಟು ಅವ್ರ ಬೆನ್ನ ಹಿಂದೆ ಮಾತಾಡ್ತೀವಿ ಅಲ್ವಾ? ಅವ್ರು ಆಗಬಾರ್ದಾಗಿತ್ತು, ಅವ್ರಿಗೆ ಏನು ಕೆಲಸ ಗೊತ್ತಿದೆ, ಏನೂ ಕೆಲಸ ಗೊತ್ತಿಲ್ಲ ಅಂತ ಹೀಗೆಲ್ಲ ಮಾತಾಡ್ತೀವಿ. ಅವ್ರು ಹೇಳ್ತಾರೆ, ಒಂದು ಸಲ ಅವ್ರು ಆರಿಸು ಬಂದ ಮೇಲೆ ಅವರ ಪದವಿಗೆ ನೀವು ಮರ್ಯಾದೆ ಕೊಡಬೇಕು, ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಬೇಕು. ಯಾಕೆಂದರೆ ಅವರು ನಮ್ಮ ಭಾಗಕ್ಕೆ ಗುರುಗಳ ಪ್ರತಿನಿಧಿ ಕೆಲಸಗಾರರಂತೆ ಭಾವಿಸಬೇಕು. ಅವರೆಲ್ಲರೂ ಕೂಡ ಇಷ್ಟು ನಮ್ಗೆ ಹೇಳಿದ್ರಲ್ಲ, ಇಷ್ಟೊತ್ತು ಅವರೆಲ್ಲ ಏನೆಲ್ಲ ಕೆಲಸಗಳು ಮಾಡಿದರು, ಅವರೆಲ್ಲ ಗುರುಗಳ ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಬಂದಿರೋದ್ರಿಂದಲೇ ಅವರಿಗೆ ಇವತ್ತು ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕೂಡ ನಿಸ್ವಾರ್ಥದಿಂದ ನಮ್ಮ ಕೈಲಾದ್ದು ಎಷ್ಟೋ ಕೆಲಸಗಳಿದೆ ಸೊಸೈಟಿಯಲ್ಲಿ. ಈಗ ನೀವು ನೋಡಿದಾಗ ಸಾಕಷ್ಟು ಇದೆ, ಗಾರ್ಡನಿಂಗ್ ಇದೆ, ಎಲ್ಲ ಸಹಾಯ ಮಾಡೋದಿದೆ, ಬೋಧನೆ ಕೆಲಸ ಇದೆ, ಆಡಳಿತದ ಕೆಲಸ ಇದೆ. ಇದರಲ್ಲಿ ಆಫೀಸಲ್ಲಿ ನೀವು ಹೋದರೆ ಸಾಕಷ್ಟು ಕೆಲಸ ಇದೆ. ಒಂದು ನಾವು ಮಂತ್ಲಿ ಮ್ಯಾಗ್ಝೈನ್ ಒಂದು ಬಂದಾಗ ಎಷ್ಟು ಕಷ್ಟಪಡ್ತಾರೆ, 5 ಜನ ಕುತ್ಕೊಂಡು ಮಾಡ್ತಾ ಇರ್ತಾರೆ, ಇಬ್ಬರು ಕುತ್ಕೊಂಡು ಮಾಡ್ತಿರ್ತಾರೆ. ಕೆಲವು ಸಲ ಆ ಅಡ್ರೆಸ್ಗಳನ್ನು ಅಂಟಿಸೋದಿರ್ಬೋದು, ಇದನ್ನು ಅಡ್ರೆಸ್ಗಳನ್ನು ಬರೆಯೋದು, ಪ್ರಿಂಟೌಟ್ ತೆಗೆಯೋದು, ಎಲ್ಲರಿಗೂ ಕೆಲಸ ಇದೆ. ಟೆಕ್ನಾಲಜಿ ಗೊತ್ತಿರೋರ್ಗೂ ಇದೆ, ಕೈಯಿಂದ ಮಾಡೋ ಕೆಲಸವೂ ಇದೆ. ಎಲ್ಲ ಥರದ ಕೆಲಸಗಳನ್ನು ನಾವು ಹುಡ್ಕೊಂಡು ಮಾಡಬೇಕು. ಕೆಲಸದಲ್ಲಿ ಹೇಳ್ತಾರೆ, ಮಹಾತ್ಮರು ಎಲ್ಲ ಕೆಲಸಗಳನ್ನು ತೋರಿಸೋದಿಲ್ಲ ಅಲ್ವಾ? ಸದಸ್ಯರಾಗಿ ಬಂದ ಮೇಲೆ ನೀವು ಎಲ್ಲ ಕಡೆ ಕಣ್ಣಾಡಿಸ್ತಾ ಇರಬೇಕು. ನಿಮಗೆ ಯಾವ ಕೆಲಸ ಕಾಣಿಸುತ್ತೆ, ನಿಮಗೆ ಯಾವ ಸಾಮರ್ಥ್ಯ ಇದೆ, ಅದರಲ್ಲಿ ನೀವು ಮುಂದುವರಿಬೇಕು. ಅದು ಕಿಂಚಿತ್ ಸೇವೆನೇ ಇರ್ಬೋದು, ಸಣ್ಣ ಕೆಲಸನೇ ಇರ್ಬೋದು. ಅಲ್ಲಿ ಲಾಡ್ಜ್ ಮುಂದೆ ಕಸ ಗುಡಿಸೋದೇ ಇರ್ಬೋದು, ಅದನ್ನು ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ನೋಡಿ, ಈಗ ಆ ಸಿಸ್ಟಮ್ ಸರಿ ಮಾಡಬೇಕು, ಅದನ್ನು ಇನ್ನೇನೋ ತೋರಿಸ್ಬೇಕು, ಎಷ್ಟು ಟೆಕ್ನಾಲಜಿ ಅವಶ್ಯಕತೆಯೂ ಇದೆ, ಎಲ್ಲರ ಅವಶ್ಯಕತೆಯೂ. ಹೀಗೆ ಪ್ರತಿಯೊಬ್ಬರೂ ಮಹಾತ್ಮರ ದೃಷ್ಟಿಯಲ್ಲಿ ಪ್ರತಿನಿಧಿಗಳೇ. ಅವರೆಲ್ಲರೂ ಅವ್ರ ಕಣ್ಣಿಗೆ ಬಿದ್ದ ಮೇಲೆ ಇಲ್ಲಿ ಸದಸ್ಯರಾಗಿರೋದು. ಅವ್ರ ಕೆಲಸಗಳು ಎಲ್ಲರ ಮೇಲೂ ಇದೆ, ಎಲ್ಲರ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಒಬ್ಬ ಸದಸ್ಯ, ಅವ್ರು ಹೇಳ್ತಾರೆ, ಹೊಸ ಸದಸ್ಯನನ್ನು ನಾವು ಸೇರಿಸ್ಕೊಂಡಾಗ ಅವನನ್ನು ಹೇಗೆ ಗಮನಿಸಬೇಕು ಅನ್ನೋದನ್ನು ಹೇಳ್ತಾರೆ. ಒಬ್ಬ ಹೊಸ ಮೆಂಬರು ಸೇರಿದ ಅಂತ ಹೇಳಿದರೆ ಅವನನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ನ ಪ್ರತಿದಿನ ಹೇಗೆ ಬರ್ತಾನೆ, ಯಾಕೆ ಬರಲಿಲ್ಲ, ಸುಮ್ಮನೆ ಕ್ಯಾಶುಯಲ್ಲಾಗಿ ವಿಚಾರಿಸ್ತೀವಿ, ಯಾಕಪ್ಪ ನೀನು ಹೋದ್ವಾರ ಬಂದಿಲ್ಲ ಅಂತ ಕೇಳ್ತೀವಿ. ನಾವು ಅದು ಕೆಲಸ ಮಾಡೋಕ್ಕೆ ಹೋಗಲ್ಲ. ಎಷ್ಟೋ ಸಲ ನಮ್ಮದೆಷ್ಟೋ ಅಷ್ಟು ನನಗೇನು ಬರೋದೇ ನನಗೆ ಕಷ್ಟ, ನಾನು 8:30 ಇಲ್ಲಿಗೆ ಬರೋದೇ ಕಷ್ಟ, ಈ ಕೆಲಸ ಮುಗಿಸ್ಕೊಂಡು 1 ಅವರ್ ಆದಮೇಲೆ ನನ್ನ ಮನೆಗೆ ಹೋಗೋ ಕಡೆ ನನ್ನ ಧಾವಂತ ಅಲ್ವಾ? ನಾವು ಯಾವ ಸದಸ್ಯರನ್ನು ಕಣ್ಣೆತ್ತಿ ನೋಡ್ತೀವೋ ಇಲ್ವೋ, ಅಥವಾ ಹೊಸ ಸದಸ್ಯರ ಇವರು ಬಂದಿದ್ದಾರೆ, ಇವರು ಎಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ದಿನದಿಂದ ಬರ್ತಾ ಇದ್ದಾರೆ, ವಿಚಾರಿಸ್ಕೊಳ್ಳಿ. ಅದೇನು ತಪ್ಪಿಲ್ಲ. ಅವ್ರು ಯಾಕೆ ಬಂದಿಲ್ಲ ಅಂದರೆ ಅವ್ರಿಗೇನು ಹುಷಾರಿಲ್ವಾ? ಅಲ್ಲ, ನಮಗೆ ಎಷ್ಟೋ ಕೆಲಸಗಳಿದೆ, ಆದರೆ ನಾವು ಮನಸ್ಸಿನಿಂದ ಸಹಾಯ ಮಾಡುವಂಥ ಕೆಲಸಗಳು ಸಾಕಷ್ಟಿದ್ದಾವೆ. ನಮ್ಮ ಕೈಯಲ್ಲಿ ದುಡ್ಡು ಕೊಡೋಕ್ಕಾಗಲ್ಲಪ್ಪ ಅಲ್ವಾ? ಎಷ್ಟೋ ಜನಕ್ಕೆ ಸಹಾಯ ಮಾಡಬೇಕು ಅನಿಸುತ್ತೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅವ್ರು ಕೊಡೋಕ್ಕೆ. ಆದರೆ ಒಂದು ಸಂಕಲ್ಪ, ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಮನಸ್ಸಿನ ಬಗ್ಗೆ ತಿಳ್ಕೊಂಡಿದ್ದೀವಿ, ಸಂಕಲ್ಪ ರೂಪಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಆ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀವಿ. ನಾವು ಒಂದು ಸಂಕಲ್ಪನ ಅವನಿಗೆ ಸ್ವಲ್ಪ ಬೇಗ ಗುಣ ಆಗಿ ಅವನು ಮುಂದಿನ ವಾರ ಸೊಸೈಟಿಯಲ್ಲಿ ತಾನು ಕಾಣಿಸ್ಕೊಳ್ಳಿ, ಅವನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ, ಅವನು ಈ ಒಂದು ತತ್ವಗಳನ್ನು ತಿಳ್ಕೊಳ್ಳೋಕ್ಕಾದರೂ ಬರಲಿ ಅಂತ ನಾವು ಒಂದು ಸಂಕಲ್ಪ ಕಳಿಸಿದರೆ ಅದು ಯಾಕೆ ಕೆಲಸ ಮಾಡಲ್ಲ? ಅದರಲ್ಲಿ ಒಬ್ಬರಲ್ಲ, ನಾವು ಇಷ್ಟು ಜನ ಇರ್ತೀವಿ, ಇಷ್ಟು ಜನನೂ ಆ ಸಂಕಲ್ಪ ಮಾಡಿದಾಗ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ. ಇಂತಹ ಕೆಲಸಗಳನ್ನು ನಾವು ಮಾಡಬೇಕು ಅಂದರೆ ನಮ್ಮ ಕೆಲಸ ಬಹಳಷ್ಟು ಇದೆ. ಆಲ್ಕಾಟ್ರವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಸಿನೆಟ್ರೊಬ್ಬರಿಗೆ ಹೇಳ್ತಾರಂತೆ, ಇಡೀ ಸಂಸ್ಥೆಯನ್ನು ಅವನು ಪ್ರತಿನಿಧಿಸ್ತಾ ಇದ್ದಾನೆ ಅಂತ. ಅವರೊಬ್ಬರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರಿಬ್ಬರೇ ಸೇರ್ಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ, ಆ ಕೆಲಸಗಳನ್ನು ನಾವು ಓದ್ತಾ ಹೋದರೆ ನಮ್ಮ ಕೆಲಸ ಏನೇನೂ ಇಲ್ಲ ಅನ್ನಿಸ್ಬಿಡುತ್ತೆ. ಅವರು ಆ ಹತ್ತಿರದ ಸಂಬಂಧಿಗಳಾಗಿದ್ದಾರೆ. ಈಗ ಗುರುಗಳಿಗೆ ಯಾಕೆ ಅವ್ರು ಅಷ್ಟು ಹತ್ತಿರ ಆಗಿದ್ದಾರೆ ಅಂದರೆ ಅವ್ರು ಅಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ, ಎಡಬಿಡದೆ ಇಡೀ ಸಂಸಾರನ ಬಿಟ್ಟು ಬರ್ತಾರೆ. ನಮ್ಗೆ ಅಷ್ಟೆಲ್ಲ ಹೇಳಲಿಲ್ಲ, ನೀವು ಸಂಸಾರ ಬಿಟ್ಟು ಬನ್ನಿ ಅಂತ ನಮ್ಗೆ ಇವತ್ತು ಯಾರು ಹೇಳಿ. ನಿಮ್ಮ ಜವಾಬ್ದಾರಿ ಕೆಲಸಗಳು ಏನಿದೆಯೋ ಅದು ಬಿಟ್ಟು ಬರಬೇಡಿ, ನೀವು ಅದನ್ನು ಮುಗಿಸಿಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ನಾವು ಬರ್ತಾ ಇರೋದು ಇಲ್ಲಿಗೆ 1 ಗಂಟೆ 2 ಗಂಟೆ, ಅಬ್ಬಬ್ಬ ಅಂದರೆ 3 ಗಂಟೆ ಇಂಥ. ಅದು ಕೆಲವು ದಿನಗಳಲ್ಲಿ 3 ಅವರ್ ಇಲ್ಲಿ ಕೂತ್ಕೊಳ್ತೀವಿ, ಅಥವಾ 4 ಅವರ್ ಇದ್ದು ಹೋಗ್ತೀವಿ. ಅದರಲ್ಲೂ ಪ್ರತಿಯೊಂದು ಜವಾಬ್ದಾರಿ ಕೆಲಸನೇ. ಯಾಕಂದರೆ ನಾವು ಸಂಸಾರದಲ್ಲಿ ನಾವು ಅಲ್ಲಿನೂ ಇಲ್ಲಿ ಹೇಗೆ ನಡ್ಕೊಳ್ತೀವಿ, ಇದಕ್ಕೆ ಮುಂಚೆ ನಾವು ಅಲ್ಲಿ ಗೆಲ್ಲಬೇಕು.
ಅಲ್ವಾ? ನಾವು ಅಲ್ಲಿ ಎಲ್ಲರನ್ನೂ ಗೆದ್ದರೆ ಮಾತ್ರ ಇಲ್ಲಿ ಬರೋಕ್ಕಾಗತ್ತೆ, ಇಲ್ಲದಿದ್ರೆ ಆಗಲ್ಲ. ಅಲ್ಲಿ ಅತ್ತೆ ಮಾವನ ಬಿಟ್ಬಿಟ್ಟು ಅವ್ರಿಗೆ ಅಡುಗೆ ಮಾಡೋದು ಬಿಟ್ಟು ಅವ್ರಿಗೆ ಊಟ ಕೊಡೋದು ಬಿಟ್ಟು ಅವ್ರ ವ್ಯವಸ್ಥೆ ಏನೂ ಮಾಡಿದೆ ನಾನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಗುರುಗಳ ದೃಷ್ಟಿಯಲ್ಲಿ ನಾನೇನು ಒಳ್ಳೆಯವಳಾಗೋದಿಲ್ಲ. ನನ್ನ ಜವಾಬ್ದಾರಿಗಳನ್ನು ನಾನು ಮುಗಿಸೇ ಬರಬೇಕು. ಇಂಥ ಕೆಲಸಗಳನ್ನು ಅವ್ರು ಒತ್ತಿ ಒತ್ತಿ ಹೇಳ್ತಾರೆ, ಸಾಕಷ್ಟು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಯಾಕೆಂದರೆ ಅವರು ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಒಂದ್ಸಲಿ ಹೇಳ್ತಾರೆ, ಲಂಡನ್ ಲಾಡ್ಜಿನಲ್ಲಿ ಮಿಸ್ ಅರುಂಡೇಲ್ ಅವರು ಟ್ರೆಷರರ್ ಆಗಿರ್ತಾರಂತ. ಅವಾಗ ಹೇಳಿದಾಗ ಅವರು ಗುರುಗಳು ಹೇಳ್ತಾರೆ, ನೀನು ಲಂಡನ್ ಲಾಡ್ಜಿನ ಅಧಿಕಾರ ಸ್ಥಾನದಲ್ಲಿದ್ದೀಯಾ, ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಕರ್ತವ್ಯ ಮತ್ತು ಸೇವಾ ಅವಕಾಶ ನಿನಗೆ ಲಭಿಸಿದೆ. ಬರೀ ನೀತಿಬದ್ಧವಾದ ಸಹಾನುಭೂತಿಯಿಂದ ಕೆಲಸ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ. ಅದು ನಮ್ಮ ವಿವೇಚನೆ ಅಂತ ಹೇಳ್ತಾರೆ. ವಿವೇಚನೆ ಅಂತ ಹೇಳೋದು ಪ್ರತಿಯೊಬ್ಬ ಸದಸ್ಯ ವಿವೇಕದಿಂದ ಕೆಲಸ ಮಾಡಿದ್ರೆ ಮಾತ್ರ ಆ ಲಾಡ್ಜ್ ಉದ್ಧಾರ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾರಿಗೂ ಒಬ್ಬನಿಗೆ ಕೆಲಸಗಳೇ ಗೊತ್ತಿಲ್ಲ ಅಂಥವನಿಗೆ ನಾವು ಅವನಿಗೆ ಪದವಿಯನ್ನು ಕೊಡ್ತೀವಿ ಅಥವಾ ಅವನಿಗೊಂದು ಅಧಿಕಾರವನ್ನು ಕೊಡ್ತೀವಿ ಅಂದರೆ ಅವನು ವಿವೇಕ ಇಲ್ಲದೆ ಇದ್ದರೆ ಅನೇಕ ತಪ್ಪುಗಳನ್ನು ಮಾಡ್ತಾನೆ. ಅವ್ರು ಹೇಳ್ತಾರೆ, ಆ ಮುಖಂಡ ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ದರೆ ಆ ಲಾಡ್ಜ್ ಮುಂದೆ ಹೋಗೋದಿಲ್ಲ. ಇನ್ನೂ ಅವ್ರಿಗಿಂತ ಸಾಮರ್ಥ್ಯ ಇರೋರು ಇರ್ತಾರೆ, ಅಂಥವ್ರನ್ನ ಆರಿಸ್ಬಹುದಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಬೇಕು. ಅಲ್ಲ, ನೀವು ಆಗಬಾರ್ದು ಅಂತ ಡೈರೆಕ್ಟಾಗಿ ಅವ್ರಿಗೆ ಹೇಳೋದು ಹಕ್ಕು ನಮಗಿಲ್ಲ. ಆದರೆ ಅವರಿಗಿಂತ ಸಾಮರ್ಥ್ಯ ಇರೋರು ಸ್ವಲ್ಪ ದಿನ ಕೆಲಸ ಮಾಡಿ ತೋರಿಸಿದ್ರೆ ಅವರೇ ಹಿಂದೆ ಹೋಗ್ತಾರೆ. ಈಗ ಯಾರು ಪದಾಧಿಕಾರಿಗಳು ವಹಿಸ್ಕೊಂಡಿರ್ತಾರೋ ಅವ್ರು ಹಿಂದೆ ಹೋಗ್ತಾರೆ. ಆದರೆ ಅವ್ರು ಹೇಳ್ತಾರೆ, ದೋಷಗಳ ವಿಷಯವಾಗಿ ನಾವು ಅತೃಪ್ತಿ ಪಟ್ಕೋಬಾರ್ದು. ಅವರಲ್ಲಿ ಎಷ್ಟೇ ದೋಷ ಇರಲಿ, ಇವಾಗ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರೆ, ಅವರಲ್ಲಿ ದೋಷಗಳಿದ್ದರೆ ಸುಮ್ಮನೆ ಇರ್ತೀವ, ನಾವು ಸಹಿಸ್ಕೊಳ್ತೀವಿ, ಆಮೇಲೆ ಹೇಳ್ತೀವಿ ಹೀಗಲ್ಲ ಹೀಗೆ ಅಂತ ಹೇಳ್ತೀವಿ. ಅದೇ ನಾವು ಸಮಾಜದಲ್ಲೂ ಕೂಡ ಮಾಡಬೇಕಾಗಿರೋ ಕೆಲಸ. ಒಂದೊಂದು ವ್ಯಕ್ತಿಯೂ ನಮಗೆ ತಿದ್ದಲಿಕ್ಕೆ ಸಿಕ್ಕಿರುವಂಥ ಅವಕಾಶ ಅಂತ ತಿಳ್ಕೊಳ್ಬಹುದು. ಯಾಕೆಂದರೆ ನಮ್ಮ ಪಕ್ಕದಲ್ಲಿ ನಮ್ಮನ್ನು ನೋಡಿ ಕಲಿತಾರೆ. ಅದಕ್ಕೆ ಮೊದಲು ನಾವು ತಯಾರಾಗಿರಬೇಕು, ನಾವು ಮೊದಲು ಮಾಡಿ ತೋರಿಸ್ಬೇಕು ಅಲ್ವಾ? ಮಕ್ಕಳು ಹೇಗೆ ಕಲಿತಾರೆ? ಮಕ್ಕಳು ಹೇಳಿದರೆ ಮಾಡೋದಿಲ್ಲ, ನಾವು ಮಾಡಿದ್ದನ್ನು ಅವ್ರು ಮಾಡ್ತಾರೆ. ಹಾಗೆ ನಾವು ಒಂದು ಪದಾಧಿಕಾರಿಗಳಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು, ಹಿರಿಯ ಸದಸ್ಯರಾಗಿರ್ಬೋದು, ನಮ್ಮ ನಡತೆಯನ್ನು ನೋಡಿ ಹೊಸದಾಗಿ ಬಂದಿರತಕ್ಕಂಥ ಸದಸ್ಯರು ಕಲಿತಾರೆ. ಇದೆಲ್ಲ ಕೂಡ ಹೇಳ್ತಾರೆ, ಆ ಸಹಾಯ ಮಾಡೋ ಮನೋಭಾವನೆ ನಮ್ಮದಾಗಿರಬೇಕು ಅಂತಾರೆ. ಅವರಲ್ಲಿರೋ ದೋಷ ಹುಡುಕೋದಲ್ಲ, ಅವರಿಗೆ ಹೇಗೆ ಸಹಾಯ ಮಾಡಬಹುದು ನಾನು ಅನ್ನೋದನ್ನು ಯೋಚನೆ ಮಾಡಬೇಕು. ಇಷ್ಟೆಲ್ಲ ನಾವು ಇದೆಲ್ಲ ಕೊನೆಗೆ ನನಗೆ ಬಹಳ ಏನು ಹೇಳಬೇಕು ಅನಿಸಿದ ದಿನ ಪೂರ್ತಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳಲಿಕ್ಕೆ ಬರೋದಿಲ್ಲ ಒಂದು ಗಂಟೆಯಲ್ಲಿ. ನೀವು ಗ್ರಂಥಗಳನ್ನು ಓದಬೇಕು, ಅದನ್ನೇ ಹೇಳ್ತೀವಿ. ಒಬ್ಬ ಸದಸ್ಯನಾದ ಮೇಲೆ ನಾವು ಆ ಸದಸ್ಯನನ್ನು ಏನು ಓದ್ತಾ ಇದ್ದಾನೆ, ನೀವು ಬರ್ತಾ ಇದೆಯಲ್ಲ, ಇದು ಅರ್ಥ ಆಯಿತಾ, ಇವತ್ತು ಮಾಡಿದ್ದ ಭಾಷಣದಲ್ಲಿ ಏನು ಕಷ್ಟ ಆಯಿತು. ಅವರು ಕೆಲವು ಗ್ರಂಥಗಳನ್ನು ಸೂಚಿಸಿರ್ತಾರೆ, ನಾವು ಇಂಥ ಗ್ರಂಥದಿಂದ ಇಂಥದ್ದನ್ನು ತೊಗೊಂಡು ಹೇಳಿದೆ ಅಂತ. ಆ ಗ್ರಂಥವನ್ನು ಅಧ್ಯಯನ ಮಾಡಿ ಅಂತ ಹೇಳಬೇಕು. ಅದು ಸದಸ್ಯರನ್ನು ಫಾಲೋ ಮಾಡೋ ರೀತಿ ಅದು. ಇಲ್ಲ ಅಂದರೆ ಚಿಕ್ಕ ಪುಸ್ತಕ ತೊಗೊಂಡು ಓದಿ. ಇದೇನು ಬೇಡ, ನಿಮಗೆ ಧ್ಯಾನಕ್ಕೆ ತಕ್ಕ ಸೂಕ್ತಿಗಳು ಇದೆ, ಅದರಲ್ಲಿರೋದೆಲ್ಲ ಪ್ರತಿಯೊಂದು ಸೆಂಟೆನ್ಸು ಪರಮಗುರು ಚರಣ ಸನ್ನಿಧಿಯಲ್ಲಿ ಇರುವಂಥದ್ದೇ. ಆ ಒಂದೊಂದನ್ನು ನಾವು ಒಂದು ದಿನಕ್ಕೆ ಒಂದು ಪದ ಅದರಲ್ಲಿರೋದು ಯೋಚನೆ ಮಾಡಿದರೂ ಕೂಡ ಶ್ರದ್ಧೆ ಒಂದು, ಆ ತಿತಿಕ್ಷೆ ಒಂದು, ಸಮಾಧಾನ ಒಂದೊಂದೇ ಪದವನ್ನು ನಾವು ತಿಂಗಳಾನುಗಟ್ಟಲೆ ಯೋಚನೆ ಮಾಡಬಹುದು. ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾವು ಮನೆಗೆ ಹೋಗಿ ಓದಬೇಕು. ಇಲ್ಲಿ ಬರೀ ಒಂದೆರಡು ಲೈನಲ್ಲಿ ಹೇಳಿಬಿಟ್ಟಿರ್ತಾರೆ, ಅದನ್ನು ನಾವು ಕೇಳಿರ್ತೀವಿ, ಮತ್ತು ಕೆಲಸಕ್ಕೆ ಹೋದ ತಕ್ಷಣ ನಾವು ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ, ಅದನ್ನು ಮರ್ತೋಗ್ತೀವಿ. ಮನೆಗೆ ಹೋಗಿ ಮತ್ತೆ ಓದಬೇಕು. ಇಂಥ ಪ್ರತಿಯೊಂದು ಕೆಲಸ ಕೂಡ ಬಹಳಷ್ಟು ಕೆಲಸ ಇದೆ. ಗುರುಗಳ ತ್ಯಾಗ ಎಷ್ಟು ಅನ್ನೋದನ್ನು ನಾವು ನೆನೆಸ್ಕೊಂಡು ಪ್ರತಿನಿತ್ಯ ನಮಗೆ ನೆನಪಲ್ಲಿದ್ದರೆ ನಾವು ಅವ್ರ ಹಾದಿಯಲ್ಲೇ ಹೋಗ್ತೀವಿ. ಥಿಯಾಸಫಿ ಸಮಾಜಕ್ಕೆ ಸೇರುವಂತಹ ಪ್ರತಿಯೊಬ್ಬ ಸದಸ್ಯನಿಗೂ ಏನೋ ಒಂದು ಸಂಸ್ಕಾರ ಇದೆ, ಅದಕ್ಕೆ ಬರ್ತಾನೆ. ಆ ಬೆಳಕನ್ನು ಕೊಂಡು ದೂರದ ಗುರಿಯನ್ನು ಸಾಧಿಸುವಂಥವನೇ ಅವನು. ಆತ ನಮ್ಮ ಸಮಾಜವನ್ನು ಬಿಟ್ಟು ಹೋದರೆ ಆ ತಪ್ಪು ಪೂರ್ತ ಅವನದಲ್ಲ. ಒಂದು ವೇಳೆ ಸದಸ್ಯ ಬಂದು ಅವನೇನಾದರೂ ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಅಥವಾ ಇಲ್ಲಿನ ಸದಸ್ಯರು ಅವನ ಜೊತೆಗೆ ಸರಿಯಾಗಿ ಸಹಕರಿಸಲಿಲ್ಲ, ಬಿಟ್ಟು ಹೋದ ಅಂದರೆ ಅದು ಅವನ ತಪ್ಪಲ್ಲ, ಆದರೆ ನಾವು ಸೇರ್ಕೊಂಡಿದ್ದೀವಿ. ನಾವು ಅವನನ್ನು ಸರಿಯಾಗಿ ವಿಚಾರಿಸಲಿಲ್ಲ, ನಾವು ಅವನನ್ನು ಫಾಲೋ ಮಾಡಿಲ್ಲ, ಅಥವಾ ಅವನಿಗೆ ಬೇಕಾದ್ದನ್ನು ನಾವಿಲ್ಲಿ ಕೊಡಲಿಲ್ಲ, ಅವನಿಗೆ ಆ ಥರ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಆ ರೀತಿ ಮಾಡುವಂತೆ ವರ್ತಿಸಿದ ಎಲ್ರಿಗೂ ಅದು ಅನ್ವಯ ಆಗುತ್ತೆ. ಅದರಿಂದ ನಾವು ಹುಷಾರಾಗಿರಬೇಕು. ನಮ್ಮ ಜವಾಬ್ದಾರಿ ಬಹಳಷ್ಟು ಇದೆ. ಸದಸ್ಯರಾಗಿ ಬಂದಿರೋರು ಅಥವಾ ನಾವು ಮುಂಚೆನೇ ಒಂದು 10-20 ವರ್ಷಗಳ ಹಿಂದೆ ಸದಸ್ಯರಾಗಿರುವಂಥವರು, ನಮ್ಮ ನಡತೆ ಹೇಗಿದೆ, ಇಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಬರೀ ಹೇಳ್ತಾ ಇದ್ದೀವಾ, ನಾವು ಏನಾದರೂ ಕೆಲಸ ಮಾಡ್ತಾ ಇದ್ದೀವಾ ಇಲ್ವಾ, ಇದೆಲ್ಲ ಕೂಡ ಹೊರಟಾಗುತ್ತೆ. ಅದು ಹೇಳ್ತಾರೆ, ಗುರು ತನ್ನ ಶಿಷ್ಯನಿಗಾಗಿ ಎಂತಹ ಕಷ್ಟಕ್ಕೊಳಗಾಗಬೇಕು. ನಮಗೆ ಗೊತ್ತಿದೆ, ಒಂದು ಸಲ ಅವ್ರ ಶಿಷ್ಯನನ್ನು ಸ್ವೀಕಾರ ಮಾಡಿದ್ರೆ ಅವನು ಮಾಡೋ ತಪ್ಪುಗಳಿಗೆಲ್ಲ ಅವರು ಜವಾಬ್ದಾರರು. ಮಹಾತ್ಮರು ಅಂತ ಹೇಳಿದರೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಒಬ್ಬ ಶಿಷ್ಯನನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಅಂದರೆ ಅವರು ಸರ್ವಜ್ಞರು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ಅವನು ಏನು ತಪ್ಪು ಮಾಡಿದರೂ ಕೂಡ ಅದನ್ನು ಅವರು ತಿದ್ದಬೇಕು, ಅಥವಾ ಅವರ ಜವಾಬ್ದಾರಿ ಅದು. ಅದನ್ನು ಅವನಿಗೆ ತಿಳಿಸ್ಬೇಕು ಅಥವಾ ಅದನ್ನು ಕರೆಕ್ಟ್ ಮಾಡಬೇಕು. ಇಲ್ಲದೇ ಇದ್ದರೆ ಆ ಕರ್ಮ ಅವರಿಗೆ ಬರುತ್ತೆ.
ಆ ಶಿಷ್ಯನನ್ನಾಗಿ ತಗೊಂಡ ಮೇಲೆ ಸಂಪೂರ್ಣ ಅವರು ಎಷ್ಟು ಫಾಲೋ ಮಾಡ್ತಾರೆ ಹಾಗೆ ನಾವು ಕೂಡ ಪ್ರತಿಯೊಬ್ಬ ಸದಸ್ಯರನ್ನು ಗಮನದಲ್ಲಿ ಇಟ್ಕೊಂಡು ಅವರೆಲ್ಲರನ್ನು ಕೈ ಹಿಡಿದು ನಡೆಸೋವಂಥ ಜವಾಬ್ದಾರಿ ನಮಗಿದೆ. ಇಂಥದ್ದು ಅವ್ರು ಹೇಳ್ತಾರೆ, ಸಾಕಷ್ಟು ವಿಷಯಗಳನ್ನು ನಮಗೆ ಉದಾಹರಣೆಗಳನ್ನು ಕೊಡ್ತಾರೆ. ನೀವು ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅದನ್ನು ಸ್ಪಷ್ಟವಾಗಿ ಯಾರಾದರೂ ಓದಿದ್ದೇ ಆದರೆ, ಒಂದು ಸಲ ಓದಿದರೂ ಕೂಡ ನಾವು ಥಿಯೋಸಾಫಿಕಲ್ ಸೊಸೈಟಿಗಾಗಿ ನಮ್ಮ ಸಾಮರ್ಥ್ಯಗಳನ್ನು ಬಳಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು ಸಾಮರ್ಥ್ಯ ಇದೆಯೋ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು. ಅಂತಹ ಒಂದು ದಿವ್ಯ ಜ್ಞಾನವನ್ನು ಅವರು ಕೊಟ್ಟಿದ್ದಾರೆ. ಎಲ್ಲ ಲಾಡ್ಜ್ಗಳು ಚಟುವಟಿಕೆಯಿಂದಲೇ ಕೆಲಸ ಮಾಡ್ತಾ ಇದೆ. ಅವ್ರು ಹೇಳ್ತಾರೆ, ಕೆಲವೊಂದು ರೀತಿಯಲ್ಲಿ ಯಾಕೆ ಅವು ಹಿಂದೆ ಬೀಳ್ತವೆ ಅಂತ ಹೇಳಿದರೆ, ಅವ್ರು ಹೀಗೆ ಅದೇ ಹೊಸದಾಗಿ ಸೇರಿರೋರಿಗೆ ಗಮನ ಕೊಡದೇ ಇರ್ಬೋದು, ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಕೆಲಸ ಮಾಡದೇ ಇರ್ಬೋದು, ಯಾರ್ಯಾರು ಅವ್ರದ್ದೇ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ಬೋದು. ಎಲ್ಲರನ್ನ ಸೇರಿಸಿ ಎಲ್ಲರಿಗೆ ಹೇಳ್ತೀವಿ, ಒಬ್ಬೊಬ್ಬರದ್ದು ಭಿನ್ನ ಭಿನ್ನ ಅಭಿಪ್ರಾಯಗಳೇ. ಯಾಕಂದರೆ ನಾವೆಲ್ಲರೂ ಕೂಡ ಪರಮಾತ್ಮನಿಂದ ಬಂದಿದ್ದರೂ ನಮ್ಮ ಲೆವೆಲ್ ಬೇರೆ ಬೇರೆಯೇ ಇದೆ. ನಾವು ಬಂದಿರೋದು ಎಲ್ಲರೂ ಭಿನ್ನ ಅಭಿರುಚಿಗಳೇ ನಮ್ಮಲ್ಲಿ ಇರೋದು, ಒಬ್ಬರಿಗೆ ಒಂದೊಂದು ರುಚಿ ಇರುತ್ತೆ. ಆದರೆ ಅವೆಲ್ಲವೂ ಸೇರಿದಾಗ ಅದು ಸಮರ್ಪಕವಾದ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರ ಅವಶ್ಯಕತೆ ಇದೆ, ಎಲ್ಲರ ಸಾಮರ್ಥ್ಯಗಳ ಅವಶ್ಯಕತೆ ಇದೆ. ನಾವೆಲ್ಲರೂ ಕೂಡ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಇಲ್ಲಿ ಬರ್ತಾ ಇರೋದು. ಅಂದರೆ ಯಾವಾಗ ನಾವು ಪರಿಪೂರ್ಣರಾಗೋದು ಅಂತ ಹೇಳಿದರೆ, ನಾವು ಕೂಡ ಜೀವನ್ಮುಕ್ತರಾದಾಗ. ಅಲ್ಲಿಗೆ ನಮ್ಮದು ಈ ಒಂದು ಮನುಷ್ಯ ಜೀವನದಲ್ಲಿ ಅದು ಕೊನೆಯ ಘಟ್ಟ ಅಂತ ಹೇಳ್ಬೋದು, ಜೀವನ್ಮುಕ್ತನಾಗುವಂಥದ್ದು. ಇಲ್ಲೆಲ್ಲ ಏನೇನು ಕಷ್ಟಗಳು ಬಂದಿದೆಯೋ ಇವೆಲ್ಲವನ್ನು ತಿಳ್ಕೊಂಡು ನಾವು ಆ ಪದವಿಗೆ ಹೋಗ್ತೀವಿ. ಅದಕ್ಕೆ ಹೋಗುವ ಮುಂಚೆ ಅವ್ರು ಹೇಳ್ತಾರೆ, KH ಗುರುಗಳು ಹೇಳ್ತಾರೆ, ಕುತೂಮಿಗಳು ಅನುಭವಿಗಳಾದ ಸದಸ್ಯರು ಹೊಸ ಸದಸ್ಯರುಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ಕೈ ಹಿಡಿದು ನಡೆಸುವಂತೆ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಹೇಳುವಾಗ ನಾವು ಹೇಗೆ ನಮ್ಮ ಕರ್ತವ್ಯಗಳನ್ನು ಮಾಡೋ ಹಾಗೆ ಎಲ್ಲ ಶಿಕ್ಷಣವನ್ನು ಕೊಡಬೇಕು ಅಂತಾರೆ. ಆ ಸದಸ್ಯ ಮೊದಲು ಬಂದಾಗ ಅವನಿಗೆ ಗೊತ್ತಿರಲ್ಲ ಈ ಸೊಸೈಟಿಯಲ್ಲಿ ಏನು ರೂಲ್ಸ್ ಇದೆ, ಯಾವ ರೆಗ್ಯುಲೇಷನ್ಸ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಅದನ್ನೆಲ್ಲ ನಾವು ಹೇಳಬೇಕು, ತಿದ್ದಬೇಕು. ಆಗಾಗ ಹೇಳ್ತಾ ಇದ್ದರೆ ಅವ್ರಿಗೂ ಅರ್ಥ ಆಗುತ್ತೆ. ಅದು ಅಷ್ಟೆಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಇದೆ. ನಾವೆಲ್ಲರೂ ಕೂಡ ಆ ಮಹಾತ್ಮರ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂದರೆ ಮಹಾತ್ಮರ ಪತ್ರಗಳನ್ನು ಅಥವಾ ಈ ಗ್ರಂಥವನ್ನು, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಹಿತ್ಯವನ್ನು ನಾವು ಪ್ರತಿನಿತ್ಯ, ನಮಗೆ ಹೇಳ್ತಾರೆ, ನಾವು ಪ್ರತಿನಿತ್ಯ ಒಂದು 10 ನಿಮಿಷ ಓದೋದು, ಅರ್ಧ ಗಂಟೆ ಓದೋದು. ಅರ್ಧ ಗಂಟೆ ಓದಿದ್ದನ್ನು ಯಾವುದಾದ್ರೂ ನಮಗೆ ಇಷ್ಟವಾದ ಒಂದು ಲೈನ್ ಇರುತ್ತೆ ಅದರಲ್ಲಿ, ಅದನ್ನು ನೆನಪಿಟ್ಟುಕೊಂಡ್ರೆ, ನಾವು ಅದನ್ನು ಮನನ ಮಾಡಿದರೆ, ಮತ್ತು ನಾಳೆ ನಾವು ಏನು ಕೆಲಸ ಮಾಡಬೇಕು, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ನನ್ನ ದೋಷಗಳು ಏನು, ನನ್ನ ದೋಷಗಳನ್ನು ನಾನು ತಿದ್ದುಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅದನ್ನು ತಿದ್ದುಕೊಂಡ್ರೆ ಸಾಕು, ನಮ್ಮನ್ನು ನೋಡಿ ಬೇರೆಯವರು ಕಲಿತಾರೆ. ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಹಾಗೆ ನಾವು ಎಷ್ಟೊಂದು ಮಾರ್ಗದರ್ಶಕರು ನಮಗಿದ್ದಾರೆ. ಈಗ ನಾವು ನೋಡಿದ್ವಿ, ಮೇಡಮ್ ಅವರು ಅಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಆ ಒಂದೊಂದು ಮೂಲೆಯನ್ನು ತಿಳ್ಕೊಂಡು ನಮಗೆ ಹೇಳೋಕ್ಕಾಯಿತು. ಅವರ ವಿಷಯಗಳನ್ನು ನಾವು ತಿಳ್ಕೊಂಡಾಗ ನಾನು ಏನು ಕಲ್ತ್ಕೊಂಡಿದ್ದೀನಿ, ನಾನು ಮುಂದಿನವ್ರಿಗೆ ಹೇಳಬೇಕಲ್ಲ, ನಾನು ತಿಳ್ಕೊಬೇಕು ಅಲ್ವಾ. ಈ ಎಲ್ಲ ಹಿರಿಯರ ದಾರಿಯನ್ನು ನಾವು ಸರಿಯಾಗಿ ಅನುಸರಿಸಿದ್ದೆ ಆದರೆ, ಸರಿಯಾದ ರೀತಿಯಲ್ಲಿ ನಾವು ಅಂದರೆ ನಾವೇನು ಅವ್ರು ಹೇಳಿದ ಪ್ರತಿಯೊಂದು ಅಕ್ಷರಶಃ ಅಂತ ಇಲ್ಲ, ಅವರ ಒಂದು ಸಾಮರ್ಥ್ಯ ಎಷ್ಟು ಅಂತ ಹೇಳಿದರೆ ಎಲ್ಲವನ್ನ ನೋಡಿ, ಅವರು ಇದ್ದಾಗಿಂದ ಇದುವರೆಗೆ ಎಷ್ಟು ಬೆಳವಣಿಗೆ ಆಯಿತು ಅನ್ನೋದನ್ನು ಅವರು ಕಣ್ಣಾರ ನೋಡಿ ಹೇಳಿದ್ದು. ಇಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು, ಅವರನ್ನೆಲ್ಲ ಸ್ಮರಿಸ್ಕೋಬೇಕು, ಅವರ ದಾರಿಯಲ್ಲಿ ನಾವು ಹೆಜ್ಜೆ ಇಡ್ತಾ ಹೋಗಬೇಕು. ನಾವು ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕರಾಗಬೇಕು. ಇಂಥೆಲ್ಲ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಅನ್ನೋದನ್ನು ಪ್ರತಿ ಒಬ್ಬ ಸದಸ್ಯನೂ ಅರ್ಥ ಮಾಡಿಕೊಂಡಾಗ ನಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾ ಈ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಇದಕ್ಕೆ ಅವಕಾಶ ಕೊಟ್ಟಂಥವರಿಗೆ ನಾನು ಧನ್ಯವಾದ